ಯೇಸು ಕೇಂದ್ರಿತವಾದ ಕುಟುಂಬಗಳು ನಮ್ಮದಾಗಿರಬೇಕು. ಯೇಸು ಕೇಂದ್ರಿತ. ನಮ್ಮ ಕುಟುಂಬದ ಕೇಂದ್ರ ಬಿಂದು ಜೀಸಸ್. ಅಂದರೆ ನಮ್ಮ ಕುಟುಂಬದ ಕೇಂದ್ರ ಬಿಂದು ಯೇಸು ಅಂತ ಬರುವಾಗ ಅಲ್ಲಿ ವಾಕ್ಯವೇ ಮೊದಲು. ಹಸ್ಬೆಂಡ್ ಆ್ಯಂಡ್ ವೈಫ್, ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ ಯೇಸು ಕೇಂದ್ರಿತವಾದರೆ ಖಂಡಿತವಾಗಲೂ ಆ ಕುಟುಂಬ ಸ್ಟ್ರಾಂಗ್ ಆಗುತ್ತೆ. ಯೇಸು ಕೇಂದ್ರಿತ ಅಲ್ಲದೆ ಬೇರೆ ಯಾವುದೇ ಕೇಂದ್ರಿತ ಆದರೂ ಉದುರಿ ಉದುರಿ ಬಿದ್ದು ನಾಶವಾಗಿ ಹೋಗುತ್ತೆ. ಇಲ್ಲಿ ವಿವಾಹಕ್ಕೆ ಸಿದ್ಧತೆಯಾಗಿ ನಾವು ಧ್ಯಾನ ಮಾಡಿದ್ವಿ ದೇವರ ವಾಕ್ಯಗಳನ್ನು. ಟೈಟಲ್ ಏನಿತ್ತು? ಕುಟುಂಬದವ್ರು ಯಾರಾದರೂ ಹೇಳ್ತೀರಾ? ಯಾರು ಹೇಳಲ್ಲ. ಪ್ರಾರ್ಥನೆಯಲ್ಲಿ ಭಾಗವಹಿಸಿದವ್ರು ಯಾರಾದರೂ ಹೇಳ್ತೀರಾ? ಓ ಸೂಪರ್. ಹೆವೆನ್ಲಿ ಪ್ರಿನ್ಸಿಪಲ್ಸ್ ಫಾರ್ ಹ್ಯಾಪಿ ಫ್ಯಾಮಿಲಿ. ಓಕೆ, ಸುಖಕರವಾದ ಸಂತೋಷಕರವಾದ ಕುಟುಂಬ ಜೀವನಕ್ಕೆ ಸ್ವರ್ಗೀಯವಾದ ಸಿದ್ಧಾಂತಗಳು ಏನೆಲ್ಲ, ಸೂತ್ರಗಳು ಏನೆಲ್ಲ ಇದೆ ಅಂತ. ಸೊ ಅದು ಯಾವುದು ಅಂತ ನೀವು ಕಂಡುಕೊಂಡು ಅನುಸರಿಸ್ಕೊಂಡ್ರೆ ಆರಾಮಾಗಿ ಬದುಕ್ಬೋದು, ಸಂತೋಷಕರವಾಗಿ ಬದುಕ್ಬೋದು. ಅದು ಕಂಡುಕೊಳ್ಳದೆ ಹೋದರೆ ಅವತ್ತೇ ನಾನು ಹೇಳಿದ್ದೆ, ಜೀವನ ತುಂಬ ಕಷ್ಟಕರವಾಗ್ತದೆ. ಬೇರೆ ಆಲ್ಟರ್ನೇಟಿವ್ ದಾರಿ ಯಾವುದಾದ್ರೂ ಇದೆಯಾ ಕೇಳಿದರೆ ದಾರಿ ಯಾವುದೂ ಇಲ್ಲ. ಒಂದೇ ಒಂದು ದಾರಿ, ಯೇಸು ಮಾತ್ರನೇ. ನಮ್ಮೇಲಿರೋ ಪ್ರೀತಿಯಿಂದ ಸಂತೋಷಕರವಾಗಿ ಬದುಕಲಿಕ್ಕೆ ಬೇಕಾದಂತಹ ಪ್ರಿನ್ಸಿಪಲ್ಸ್, ಸೂತ್ರಗಳನ್ನು ದೇವರು ನಮಗೆ ಹೇಳಿಕೊಟ್ಟಿದ್ದಾರೆ. ಈ ದಿನ ಕೂಡ ನಾವು ಕುಟುಂಬಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಷಯಗಳನ್ನು ಧ್ಯಾನ ಮಾಡೋಣ. ಕಳೆದ ಸರಿ ನಾವು ಮುಖ್ಯವಾಗಿ ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಿಂದ ಮತ್ತು ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಪತ್ರಿಕೆ, ಅಲ್ಲಿಂದ ಎಲ್ಲ ನಾವು ಧ್ಯಾನ ಮಾಡಿದ್ವಿ. ಸೂತ್ರಗಳನ್ನ ಕಂಡುಕೊಂಡ್ವಿ. ಯಾವ ರೀತಿಯಲ್ಲಿ ನಮ್ಮ ಕುಟುಂಬ ಜೀವನ ಸಂತೋಷಕರವಾಗಿ ಜೀವಿಸಲಿಕ್ಕೆ ಸಾಧ್ಯ ಎಂಬುದನ್ನು ದೇವರ ವಾಕ್ಯದ ಆಧಾರದಲ್ಲಿ ನಾವು ಕಂಡುಕೊಂಡ್ವಿ. ಅದನ್ನು ಅಳವಡಿಸ್ಕೊಂಡು ಬದುಕಿದರೆ ನಾವು ನಿಜವಾಗಲೂ ಭಾಗ್ಯವಂತರು. ಅದು ಅರ್ಥ ಮಾಡಿಕೊಳ್ಳದೆ ಅಳವಡಿಸ್ಕೊಳ್ಳದೆ ನಾವು ಬದುಕಿದರೆ ನಿಜವಾಗಲೂ ನಿರ್ಭಾಗ್ಯರಾಗಿ ಹೋಗ್ತೀವಿ. ಅದರಿಂದ ಯಾರೂ ನಿರ್ಭಾಗ್ಯರಾಗುವುದು ಬೇಡ, ಎಲ್ಲರೂ ಭಾಗ್ಯವಂತರಾಗೋಣ. ಯಾಕೆಂದರೆ ಮಾತೆ ಮರಿಯಳ ವಿಷಯದಲ್ಲಿ ಎಲಿಜಬೆತ್ ಅಮ್ಮ ಹೇಳೋ ಮಾತು, ನಂಬಿ ಧನ್ಯಳಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದು ಎಂದು. ದೇವರೇನು ಹೇಳಿದಾರೋ, ದೇವರೇನು ನುಡಿದಿದ್ದಾರೋ ಅದು ಸತ್ಯ, ಅದು ನೆರವೇರುತ್ತೆ ಎಂದು ನೀನು ನಂಬಿದೆ. ನೀನು ನಂಬಿದ್ದರಿಂದ ಧನ್ಯಳಾದೆ ಅಂತ. ಹಾಗೆ ಯಾರೆಲ್ಲ ವಾಕ್ಯಗಳನ್ನು ನೀವು ಪ್ರತಿದಿನ ಆಲಿಸ್ತಾ ಇದ್ದೀರೋ, ಅದು ದೇವರು ನನಗೆ ಹೇಳ್ತಾ ಇರುವ ಮಾತು, ಅದು ನೆರವೇರುತ್ತೆ, ಅದು ಸತ್ಯ ಎಂದು ನೀವು ನಂಬಿ ಅದಕ್ಕೆ ತಕ್ಕ ಹಾಗೆ ಬದುಕಿದರೆ ಖಂಡಿತವಾಗಲೂ ನಾವು ಭಾಗ್ಯವಂತರಾಗ್ತೀವಿ, ಧನ್ಯರಾಗ್ತೀವಿ. ಇಲ್ಲದೇ ಇದ್ದರೆ ನಿರ್ಭಾಗ್ಯರಾಗ್ತೀವಿ. ಅದರಿಂದ ಯಾರೂ ಕೂಡ ನಿರ್ಭಾಗ್ಯರಾಗೋದು ಬೇಡ. ಅದು ದೇವರ ಇಚ್ಛೆ ಅಲ್ಲ, ಅದು ಸೈತಾನನ ಇಚ್ಛೆ. ಆಯಿತಾ? ಸೈತಾನ ಯಾವಾಗಲೂ ಕೂಡ ಇಚ್ಛೆ ಪಡೋದು ಒಂದೇ, ಹಾಳು ಮಾಡಬೇಕು ಅಂತ, ಹಾಳಾಗಬೇಕು ಅಂತ. ಚೆನ್ನಾಗಿರೋದು ಹಾಳು ಮಾಡಬೇಕು ಅಥವಾ ಹಾಳಾಗಬೇಕು ಅನ್ನೋದು ಸೈತಾನನ ಇಚ್ಛೆ. ಆದರೆ ದೇವರ ಇಚ್ಛೆ ಹಾಳಾಗಿ ಹೋಗಿರೋದು ಸರಿಯಾಗಬೇಕು ಮತ್ತು ಯಾವುದೂ ಹಾಳಾಗಬಾರ್ದು ಅನ್ನೋದು ದೇವರ ಇಚ್ಛೆ. ಆದರೆ ಇಬ್ಬರ ಇಚ್ಛೆನೂ ಆಟೋಮೆಟಿಕ್ಕಾಗಿ ನೆರವೇರೋದಿಲ್ಲ. ನೀವು ಯಾರಿಗೆ ಎಡೆ ಮಾಡಿ ಕೊಡ್ತೀರೋ ಅದಕ್ಕೆ ತಕ್ಕ ಹಾಗೆ ಕೆಲಸ ಆಗುತ್ತೆ. ಪವಿತ್ರಾತ್ಮರಿಗೆ ಎಡೆ ಮಾಡಿ ಕೊಟ್ಟರೆ ದೇವರ ಇಚ್ಛೆ ನೆರವೇರುತ್ತೆ, ಮನುಷ್ಯರಿಗೆ ಎಡೆ ಮಾಡಿ ಕೊಟ್ಟರೆ ಸೈತಾನನ ಇಚ್ಛೆ ನೆರವೇರುತ್ತೆ. ನಮ್ಮ ಕುಟುಂಬ ಜೀವನದಲ್ಲಿ ಯಾವತ್ತೂ ಕೂಡ ಮಾನುಷಿಕವಾದದ್ದಕ್ಕೆ ಎಂಟ್ರಿ ಇರಬಾರ್ದು. ಮಾನುಷಿಕವಾದದ್ದು, ಪ್ರಾಪಂಚಿಕವಾದದ್ದು ಅದು ಎಂಟ್ರಿ ಆದರೆ ಕುಟುಂಬ ಹಾಳಾಗುತ್ತೆ.
ಯಾವಾಗ ಪವಿತ್ರಾತ್ಮರಿಗೆ ಅವಕಾಶ ಕೊಡ್ತೀವೋ, ದೇವರಿಗೆ ಎಡೆ ಮಾಡಿ ಕೊಡ್ತೀವೋ, ಆ ಕುಟುಂಬ ರಕ್ಷಿಸಲ್ಪಡ್ತದೆ. ಅದರಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ನಾವು ಹೌ ಟು ಸ್ಟ್ರೆಂಥನ್ ಆರ್ ಫ್ಯಾಮಿಲಿ ರಿಲೇಷನ್ಶಿಪ್ ಅನ್ನೋದನ್ನು ನಾವು ನೋಡೋಣ. ಆರ್ ಹೌ ಟು ಬಿಲ್ಡ್ ಎ ಸ್ಟ್ರಾಂಗ್ ಫ್ಯಾಮಿಲಿ, ಒಂದು ಶಕ್ತಿಯುತವಾದ ಕುಟುಂಬವನ್ನು ಕಟ್ಟುವುದು ಹೇಗೆ, ಅಥವಾ ನಮ್ಮ ಕುಟುಂಬ ಸಂಬಂಧವನ್ನು, ಮುಖ್ಯವಾಗಿ ಗಂಡ ಹೆಂಡತಿ, ನಮ್ಮ ಕುಟುಂಬದ ಸಂಬಂಧವನ್ನು ಬಲಪಡಿಸಿಕೊಳ್ಳುವುದು ಹೇಗೆ. ಇವತ್ತು ಪ್ರಿನ್ಸಿಪಲ್ಸ್ ಬೇಡ, ಪಿಲ್ಲರ್ಸ್ ಇರಲಿ. ಯಾಕೆಂದರೆ ಪಿಲ್ಲರ್ಸ್ ಗಟ್ಟಿಯಾಗಿದ್ದರೆ ಮನೆ ಗಟ್ಟಿಯಾಗಿರುತ್ತೆ. ಆದ್ದರಿಂದ ಒಂದು 4 ಅಥವಾ 5 ಪಿಲ್ಲರ್ಸ್ ಇಟ್ಕೊಳ್ಳೋಣ, ಒಂದು 5 ಅಂತಲೇ ಇಟ್ಕೊಳ್ಳೋಣ. ನೀವು ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಪಿಲ್ಲರ್ಸ್ ಜಾಸ್ತಿ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಕಡಿಮೆ ಮಾತ್ರ ಮಾಡಬೇಡಿ. ಯು ಕ್ಯಾನ್ ಇನ್ಕ್ರೀಸ್ ದ ಪಿಲ್ಲರ್ಸ್, ಓಕೆ, ಡೋಂಟ್ ರೆಡ್ಯೂಸ್ ಇಟ್. ಸೊ ನಾನೊಂದು 5 ಪಿಲ್ಲರ್ ಇವತ್ತು ಧ್ಯಾನ ಮಾಡೋಣ. ಎಲ್ಲರೂ ಸೇರಿ ಒಂದು 5 ಪಿಲ್ಲರ್ಸ್ನ ಧ್ಯಾನ ಮಾಡೋಣ. ದೀಸ್ ಆರ್ ದ ಹೆವನ್ಲಿ ಪಿಲ್ಲರ್ಸ್, ಸ್ವರ್ಗೀಯವಾದ ಪಿಲ್ಲರ್ಸ್ಗಳು, ಫೌಂಡೇಶನ್ಸ್ ಫಾರ್ ಎ ಸ್ಟ್ರಾಂಗ್ ಫ್ಯಾಮಿಲಿ ಲೈಫ್. ನಮ್ಮ ಫ್ಯಾಮಿಲಿ ಲೈಫ್ ಸ್ಟ್ರಾಂಗ್ ಮಾಡ್ಕೋಬೇಕಾದ್ರೆ, ಗಂಡ ಹೆಂಡತಿ ಸಂಬಂಧ ಸ್ಟ್ರಾಂಗ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಸ್ಟ್ರಾಂಗ್ ಪಿಲ್ಲರ್ಸ್ ಬೇಕು. ವಿ ನೀಡ್ ಟು ಪುಟ್ ಸ್ಟ್ರಾಂಗ್ ಪಿಲ್ಲರ್ಸ್ in order to make your family strong, your family relationship strong. ಯಾವುದೆಲ್ಲ ಪಿಲ್ಲರ್ಸ್? ತುಂಬ ಪಿಲ್ಲರ್ಸ್ಗಳಿದೆ. ನಾವು ಇವತ್ತೊಂದು 5 ಪಿಲ್ಲರ್ ಮಾತ್ರ ಧ್ಯಾನ ಮಾಡೋಣ ಅಲ್ವಾ? ಆಮೇಲೆ ನೀವು ಬೇಕಾದರೆ ಇನ್ನೂ ಆ್ಯಡ್ ಮಾಡ್ಕೋಬೋದು, ಸ್ಟ್ರಾಂಗ್ ಮಾಡ್ಕೋಬೇಕು ಅಂದರೆ. ಬೈಬಲಲ್ಲಿ ಹುಡುಕಿದರೆ ತುಂಬ ಪಿಲ್ಲರ್ಗಳು ಸಿಗುತ್ತೆ. ಸದ್ಯಕ್ಕೆ ಒಂದು 4 ಅಥವಾ 5 ಪಿಲ್ಲರ್ಸ್ನ ನಾವು ನೋಡೋಣ. ಫಸ್ಟ್ ಪಿಲ್ಲರ್, ಮೊದಲನೆಯ ಪಿಲ್ಲರ್, ನಮ್ಮ ಒಂದು ಕುಟುಂಬ ಜೀವನವನ್ನು ಶಕ್ತಿಯುತವಾಗಿಸ್ಕೊಳ್ಳಿಕ್ಕೆ ಅಥವಾ ನಮ್ಮ ಕುಟುಂಬದ ಸಂಬಂಧವನ್ನು ಬಲಪಡಿಸ್ಕೊಳ್ಳಿಕ್ಕೆ ಮೊದಲನೆಯ ಪಿಲ್ಲರ್ ಯಾವುದು ಕೇಳಿದರೆ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತರೇ ಆಗಿದ್ದಾರೆ. ಆ ಒಂದು ಫಸ್ಟ್ ಪಿಲ್ಲರ್. ಆಲ್ ಪಿಲ್ಲರ್ಸ್ ಆರ್ ಈಕ್ವಲಿ ಇಂಪಾರ್ಟೆಂಟ್, ಆಯಿತಾ? ಈಗ 5 ಪಿಲ್ಲರ್ ಅಂತ ನಾನೇನು ಹೇಳಿದ್ನೋ, ಆಲ್ 5 ಪಿಲ್ಲರ್ಸ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಯಾವುದು ಒಂದು ಮೇಲು ಒಂದು ಕೀಳು ಅನ್ನೋದೇನಿಲ್ಲ, ಅದು ಫಸ್ಟ್ ಇದು ಲಾಸ್ಟ್ ಅಂತ ಏನಿಲ್ಲ, ಎಲ್ಲದೂ ಮುಖ್ಯವಾದ ಪಿಲ್ಲರ್ಸ್ಗಳೇ. ಆದರೆ ಮೊದಲನೇ ಪಿಲ್ಲರ್ ಅಥವಾ ಕಾರ್ನರ್ ಸ್ಟೋನ್ ಅಂತ ಬೈಬಲ್ ಏನು ಹೇಳುತ್ತೋ ಅದು ಯೇಸು ಕ್ರಿಸ್ತರೇ ಆಗಿದ್ದಾರೆ. ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಎಫಿಷಿಯನ್ಸ್ ಚಾಪ್ಟರ್ 2 ವರ್ಸ್ 19. ಹೀಗಿರಲಾಗಿ ನೀವಿನ್ನು ಮೇಲೆ ಪರಕೀಯರು ಪರದೇಶಿಗಳು ಆಗಿರದೆ ದೇವರ ಮನೆತನದವರು ಆಗಿದ್ದೀರಿ. ಪ್ರೇಷಿತರು ಹಾಗೂ ಪ್ರವಾದಿಗಳು ಹಾಕಿದ ತಳಹದಿಯ ಮೇಲೆ ನಿಮ್ಮನ್ನು ನಿರ್ಮಿಸಲಾಗಿದೆ. ಯೇಸು ಕ್ರಿಸ್ತರೇ ಈ ತಳಹದಿಯ ಮುಖ್ಯ ಮೂಲೆಗಲ್ಲು. ಯೇಸು ಕ್ರಿಸ್ತರೇ ಈ ತಳಹದಿಯ ಮುಖ್ಯ ಮೂಲೆಗಲ್ಲು. ಅಥವಾ ಈಗ 5 ಪಿಲ್ಲರ್ ಏನು ಹೇಳಿದ್ನೋ, ಈ 5 ಪಿಲ್ಲರ್ ಅಥವಾ ಮಿಕ್ಕ 4 ಪಿಲ್ಲರ್ನ ಹಿಡಿದಿಟ್ಕೊಂಡಿರೋ ಪಿಲ್ಲರೇ ಈ ಪಿಲ್ಲರ್, ಮೇನ್ ಪಿಲ್ಲರ್, ಮುಖ್ಯ ಮೂಲೆಗಲ್ಲು. ಅದರ ಅರ್ಥ ಇದು ಒಂದು ತೆಗೆದುಬಿಟ್ರೆ ಬಿಲ್ಡಿಂಗ್ ಬಿದ್ದೋಗುತ್ತೆ. ಇವತ್ತು ಎಷ್ಟೋ ಕ್ರೈಸ್ತ ಕುಟುಂಬದಲ್ಲಿ ಈ ಮೂಲೆಗಲ್ಲೇ ಇಲ್ಲ, ಇನ್ನು ಉದುರು ಹೋಗ್ಲಿಕ್ಕೇನೂ ಇಲ್ಲ. ಆಲ್ರೆಡಿ ಉದುರು ಹೋಗಿದೆ ಅಥವಾ ಹೋಗ್ತಾನೇ ಇದೆ. ನಿಮ್ಮಲ್ಲಿ ಯಾರ್ದಾದರೂ ಕುಟುಂಬ ಜೀವನ, ದಾಂಪತ್ಯ ಜೀವನ ಉದುರಿ ಹೋಗ್ತಾ ಇದ್ದರೆ, ಡೈವರ್ಸ್ ಇರ್ಬೋದು, ಬೇರೆ ಬೇರೆ ಭಿನ್ನಾಭಿಪ್ರಾಯಗಳಿರ್ಬೋದು, ಅಥವಾ ಇನ್ನಿತರೆ ಸಂಶಯಗಳಿರ್ಬೋದು, ಏನೇ ಇರಲಿ, ವಾಟ್ ಎವರ್ ಇಟ್ ಮೇ ಬಿ, ಅಲ್ಲಿ ಈ ಮುಖ್ಯ ಮೂಲೆಗಲ್ಲು ಇಲ್ಲ. ಯಾವುದೋ ಒಂದು ಮೂಲೆಗಲ್ಲು ಹಾಕಿಟ್ಟಿದ್ದೀವಿ. ಏನು ಹಾಗಂದರೆ ಯೇಸು ಕ್ರಿಸ್ತರೇ ಆ ಮುಖ್ಯ ಮೂಲೆಗಲ್ಲು ಅಂದರೆ ಅರ್ಥ ಏನು? ಜೀಸಸ್ ಕ್ರೈಸ್ಟ್ ಮಸ್ಟ್ ಬಿ ದ ಫಸ್ಟ್ ಪಿಲ್ಲರ್, ಫಾರ್ಮೋಸ್ಟ್ ಪಿಲ್ಲರ್ ಆಫ್ ಎವ್ರಿ ಫ್ಯಾಮಿಲಿ ಆನ್ ದಿಸ್ ಅರ್ತ್.
ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಕ್ರೈಸ್ತ ಕುಟುಂಬಕ್ಕೆ ಅಥವಾ ಎಲ್ಲ ಕುಟುಂಬಕ್ಕೂ ಮುಖ್ಯ ಮೂಲಗಲ್ಲು ಅಥವಾ ಮೊದಲನೆಯ ಪಿಲ್ಲರ್ ಯೇಸು ಕ್ರಿಸ್ತರಾಗಿರಬೇಕು. ಅದರ ಅರ್ಥ ಏನು? ಅದರ ಅರ್ಥ ಅವರ್ ಫ್ಯಾಮಿಲಿ ಲೈಫ್ ಶುಡ್ ಬಿ ಕ್ರೈಸ್ಟ್ ಸೆಂಟರ್ಡ್. ಯೇಸು ಕೇಂದ್ರಿತವಾದ ಕುಟುಂಬಗಳು ನಮ್ಮದಾಗಿರಬೇಕು. ಯೇಸು ಕೇಂದ್ರಿತ. ನಮ್ಮ ಕುಟುಂಬದ ಕೇಂದ್ರ ಬಿಂದು ಜೀಸಸ್. ಅಂದರೆ ನಮ್ಮ ಕುಟುಂಬದ ಕೇಂದ್ರ ಬಿಂದು ಯೇಸು ಅಂತ ಬರುವಾಗ ಅಲ್ಲಿ ವಾಕ್ಯವೇ ಮೊದಲು. ಹಸ್ಬೆಂಡ್ ಆ್ಯಂಡ್ ವೈಫ್, ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ ಯೇಸು ಕೇಂದ್ರಿತವಾದರೆ ಖಂಡಿತವಾಗಲೂ ಆ ಕುಟುಂಬ ಸ್ಟ್ರಾಂಗ್ ಆಗುತ್ತೆ. ಯೇಸು ಕೇಂದ್ರಿತ ಅಲ್ಲದೆ ಬೇರೆ ಯಾವುದೇ ಕೇಂದ್ರಿತ ಆದರೂ ಉದುರಿ ಉದುರಿ ಬಿದ್ದು ನಾಶವಾಗಿ ಹೋಗುತ್ತೆ. ಮೆನಿ ಕ್ರಿಶ್ಚಿಯನ್ ಫ್ಯಾಮಿಲೀಸ್ ನಾಟ್ ಕ್ರೈಸ್ಟ್ ಸೆಂಟರ್ಡ್. ವಾಟ್ ಸೆಂಟರ್ಡ್? ಹಸ್ಬೆಂಡ್ ಸೆಂಟರ್ಡ್, wife centered, money centered, business centered, that centered, this centered, children centered. Families are there, but every Christian family must be Christ centered first. ಪ್ರತಿ ಒಂದು ಕ್ರೈಸ್ತ ಕುಟುಂಬಗಳು ಕೂಡ ಯೇಸು ಕೇಂದ್ರಿತವಾಗಿರಬೇಕು. ಗಂಡ ಕೇಂದ್ರಿತ ಅಲ್ಲ, ಗಂಡ ಅಲ್ಲ ಮುಖ್ಯ ಕುಟುಂಬದಲ್ಲಿ. ಗಂಡ ಹೆಂಡತಿ ಸಂಬಂಧದಲ್ಲಿ ಗಂಡ ಅಲ್ಲ ಮುಖ್ಯ, ಮೊದಲನೇದು. ಹೆಂಡತಿ ಅಲ್ಲ ಮುಖ್ಯ, ಮಕ್ಕಳು ಅಲ್ಲ, ಆಸ್ತಿಪಾಸ್ತಿ ಅಲ್ಲ, ಬಿಸ್ನೆಸ್ ಅಲ್ಲ, ಯಾವುದು ಹಣ ಅಲ್ಲ, ಯಾವುದೂ ಅಲ್ಲ, ಯೇಸು ಮುಖ್ಯ. ಒಂದು ಕ್ರೈಸ್ತ ಕುಟುಂಬಕ್ಕೆ ಮೊಟ್ಟ ಮೊದಲನೇದಾಗಿ ಯೇಸು. ಕ್ರೈಸ್ಟ್ ಸೆಂಟರ್ಡ್ ಆರ್ ವರ್ಡ್ ಸೆಂಟರ್ಡ್. ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ ವರ್ಡ್ ಸೆಂಟರ್ಡ್ ಆದರೆ ವಾಕ್ಯ ಹೀಗೆ ಹೇಳುತ್ತೆ, ನಾನು ಹೀಗೆ ಬದುಕ್ತೀನಿ. ಹೆಂಡತಿ ಹೇಳ್ತಾರೆ ವಾಕ್ಯ ಹೀಗೆ ಹೇಳುತ್ತೆ, ನಾನು ಹೀಗೆ ಬದುಕ್ತೀನಿ. ಆಗ ಇಬ್ಬರಲ್ಲೂ ಏನು ಬರುತ್ತೆ? ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ದಟ್ ಈಸ್ ಕ್ರೈಸ್ಟ್ ಸೆಂಟರ್ಡ್, ಯೇಸು ಕೇಂದ್ರಿತ. ಇಲ್ಲದಿದ್ದರೆ ಏನಾಗುತ್ತೆ ಗೊತ್ತಾ? ಆ ಕುಟುಂಬ ಒಡೆದು ಹೋಗುತ್ತೆ. ಒಂದು ವೇಳೆ ಇಲ್ಲಿ ಒಡೆದು ಹೋಗದೆ ಇದ್ದರೂ ಕೂಡ ಅದು ಒಂದು ದಿನ ನಿತ್ಯನಾಶಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಯೇಸು ಫೌಂಡೇಶನ್ ಅಲ್ಲದೆ ಇದ್ದರೆ, ವಾಕ್ಯ ಫೌಂಡೇಶನ್ ಅಲ್ಲದೆ ಇದ್ದರೆ, the first pillar or the cornerstone of every family must be Jesus Christ. ಯೇಸು ಕ್ರಿಸ್ತರಾಗಿರಬೇಕು ಪ್ರತಿಯೊಂದು ಕ್ರೈಸ್ತ ಕುಟುಂಬದ ಮುಖ್ಯ ಮೂಲೆಗಲ್ಲು. ಇದನ್ನು ನಾವು ಯಾವಾಗಲೂ ಮೈಂಡಲ್ಲಿ ಇಟ್ಕೋಬೇಕು. ಅದು ನಮ್ಮ ಮೈಂಡಲ್ಲಿ ಸಿಂಕ್ ಆಗಬೇಕು. ಮುಖ್ಯವಾಗಿ ಗಂಡ ಹೆಂಡತಿಯ ಮೈಂಡಲ್ಲಿ ಸಿಂಕ್ ಆಗಿರಬೇಕಾಗಿದ್ದು ಅದೇನೆ. ಆದರೆ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಭಾಳ ದುಃಖಕರವಾದ ವಿಷಯ, ಕುಟುಂಬ ಮನಿ ಸೆಂಟರ್ಡ್. ನೀನೆಷ್ಟು ಸಂಪಾದನೆ ಮಾಡಿದೆ, ನಾನೆಷ್ಟು ಸಂಪಾದನೆ ಮಾಡಿದೆ, ನೀನೇನು ದುಡ್ಕೊಬಂದಿದ್ಯಾ, ನಾನೇನು ದುಡ್ಕೊಬಂದಿದ್ದೀನಿ, ಇದೇ ಆಗಿಬಿಟ್ಟಿದೆ. ಅಥವಾ ಒಬ್ಬರ ಇಷ್ಟದ ಪ್ರಕಾರ ಹೋಗೋದು, ಮನುಷ್ಯನ ಇಷ್ಟದ ಪ್ರಕಾರ ಹೋಗೋದು. ವರ್ಲ್ಡ್ ಸೆಂಟರ್ಡ್ ಅದಲ್ಲ. ಇಲ್ಲಿ ಯಾರೆಷ್ಟು ದುಡ್ದಿದ್ದಾರೆ, ದುಡ್ಡು ಗಿಡ್ಡು ಯಾವುದು ಬರಬಾರ್ದು. ಫಸ್ಟ್ ಜೀಸಸ್, ಫಸ್ಟ್ ವರ್ಡ್ ಆಫ್ ಗಾಡ್. ವರ್ಡ್ ಆಫ್ ಗಾಡ್ ಮಸ್ಟ್ ಬಿ ದ ಫಸ್ಟ್ ಥಿಂಗ್ ಇನ್ ಅವರ್ ಫ್ಯಾಮಿಲಿ. ಜೀಸಸ್, ವರ್ಡ್ ಆಫ್ ಗಾಡ್ ಅಂದರೆ ಯೇಸು ಕೇಂದ್ರಿತ. ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಇದರಲ್ಲಿ 21ನೇ ವಾಕ್ಯ ಓದಿ ನಾವು ಮುಂದಕ್ಕೆ ಹೋಗೋಣ. ಎಫಿಷಿಯನ್ಸ್ 2:21 20 ಓದಿದೆ ಅಲ್ವಾ? ಇಡೀ ಕಟ್ಟಡವು ಅವರನ್ನೇ ಆಧರಿಸಿ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ನಿಂತು ಪ್ರಭುವಿಗೆ ಅರ್ಪಿತವಾದ ಇನ್ ಹಿಮ್ ದ ಹೋಲ್ ಸ್ಟ್ರಕ್ಚರ್ ಇಸ್ ಜಾಯಿಂಟ್ ಟುಗೆದರ್ ಆ್ಯಂಡ್ ಗ್ರೋಸ್ ಇನ್ ಟು ಎ ಹೋಲಿ ಟೆಂಪಲ್ ಇನ್ ದ ಲಾರ್ಡ್. ಹಾಗಾದರೆ ಒಂದು ಕುಟುಂಬ ದೇವರು ನೋಡುವಾಗ ದೇವರಿಗೆ ಏನು ಕಾಣಿಸ್ಬೇಕು ಗೊತ್ತಾ? ಒಂದು ದೇವಾಲಯದ ಥರ ಕಾಣಿಸ್ಬೇಕು. ದೇವಾಲಯದ ಥರ ಅಲ್ಲ, ದೇವರ ಆಲಯದ ಥರ. ಇಡೀ ಕಟ್ಟಡವು ಅವರನ್ನೇ ಆಧರಿಸಿ ಎಲ್ಲ ಭಾಗಗಳು ಅಂದರೆ ಮುಖ್ಯವಾಗಿ ಮೇನ್ ಪಾರ್ಟ್ ಯಾವುದು? ಗಂಡ ಹೆಂಡತಿ.
ಅದಾದಮೇಲೆ ಇರುವ ನೆಕ್ಸ್ಟ್ ಭಾಗ ಮಕ್ಕಳು, ಅಪ್ಪ ಅಮ್ಮ, ಅತ್ತೆ ಮಾಮ, ಅವರು ಇವರು, ಬಾಕಿ ಎಲ್ಲ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ನಿಂತು ಪ್ರಭು ಯೇಸು ಕ್ರಿಸ್ತನಿಗೆ ಅರ್ಪಿತವಾದ ದೇವಮಂದಿರವಾಗುತ್ತದೆ. ಒಂದು ಕುಟುಂಬ ದೇವರು ಒಂದು ಆಲಯವಾಗಿ ನೋಡಲಿಕ್ಕೆ ಬಯಸ್ತಾ ಇದ್ದಾರೆ, ದೇವರ ಆಲಯವಾಗಿ ನೋಡಲಿಕ್ಕೆ ಬಯಸ್ತಾ ಇದ್ದಾರೆ. ಆದರೆ ಯೇಸು ಕ್ರಿಸ್ತರೇ ಈ ತಳಹದಿಯ ಮುಖ್ಯ ಮೂಲೆಗಲ್ಲಾಗಿರಬೇಕು. ಈ ಮೂಲೆಕಲ್ಲು ತೆಗೆದು ಬಿಟ್ಟರೆ, ಕಾರ್ನರ್ ಸ್ಟೋನ್ನ ರಿಮೂವ್ ಮಾಡಿಬಿಟ್ರೆ ಅದು ದೇವಾಲಯ ಆಗೋದಿಲ್ಲ, ಪ್ರೇತಾಲಯ ಆಗುತ್ತೆ. ಪ್ರೇತಾಲಯ ಆಗುತ್ತೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಥರ ಆಗುತ್ತೆ. ಅಲ್ಲಿ ಬರೀ ಹೊಡೆದಾಟ, ಬಡದಾಟ, ಕಿಚ್ಚಾಟ, ಕಿರಿದಾಟ, ಕೂಗಾಟ, ಬರೀ ಇಂಥದ್ದೇ ಇರುತ್ತೆ. ಎಷ್ಟೋ ಕುಟುಂಬಗಳಲ್ಲಿ ಇವತ್ತಿದೆ ಇರೋದು. ಭಾನುವಾರ ಚರ್ಚಲ್ಲಿ ಇರ್ತೀವಿ, ಆದರೆ ಗಂಡ ಹೆಂಡತಿ ಮೇಲೆ, ಹೆಂಡತಿ ಗಂಡನ ಮೇಲೆ, ಅತ್ತೆ ಸೊಸೆ ಮೇಲೆ, ಸೊಸೆ ಅತ್ತೆ ಮೇಲೆ, ಅಪ್ಪ ಅಮ್ಮ ಮಕ್ಕಳ ಮೇಲೆ, ಮಕ್ಕಳ ಅಪ್ಪ ಅಮ್ಮನ ಮೇಲೆ, ಕುಟುಂಬದೊಳಗಡೆ ಕಚ್ಚಾಡಿಕೊಂಡು ಕಿತ್ತಾಡಿಕೊಂಡು ಬದುಕುವ ಎಷ್ಟೋ ಕ್ರೈಸ್ತ ಕುಟುಂಬಗಳು ಇವತ್ತು ಇದೆ, ಎಲ್ಲ ಕಡೆಗಳಲ್ಲೂ ಇದೆ. ಕಾರಣ ಏನು ಗೊತ್ತಾ? ಯೇಸು ಕ್ರಿಸ್ತರನ್ನು ಮುಖ್ಯ ಮೂಲೆಗಲ್ಲಾಗಿಸಿಕೊಂಡಿಲ್ಲ. ಅದರಿಂದ ನಿಮ್ಮ ಕುಟುಂಬವನ್ನು ಸ್ಟ್ರಾಂಗ್ ಮಾಡ್ಕೋಬೇಕಾದ್ರೆ, ಅಥವಾ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಲೈಫ್ ಬೇಕಾದರೆ, ಲೆಟ್ ಜೀಸಸ್ ಕ್ರೈಸ್ಟ್ ಬಿ ದ ಫಸ್ಟ್ ಪಿಲ್ಲರ್ ಆರ್ ದ ಪ್ರೈಮರಿ ಪಿಲ್ಲರ್ ಆಫ್ ಯುವರ್ ಫ್ಯಾಮಿಲಿ ಲೈಫ್ ಆರ್ ದ ಕಾರ್ನರ್ ಸ್ಟೋನ್ ಆಫ್ ಯುವರ್ ಫ್ಯಾಮಿಲಿ ಲೈಫ್. ನಿಮ್ಮ ಕುಟುಂಬ ಗಟ್ಟಿ ಆಗಬೇಕಾದ್ರೆ, ಸ್ಟ್ರಾಂಗಾಗಿ ನಿಂತ್ಕೋಬೇಕಾದ್ರೆ, ಬೀಳದ ಹಾಗೆ ನಿಂತ್ಕೋಬೇಕಾದ್ರೆ ಯೇಸು ಕ್ರಿಸ್ತರೇ ಮೊದಲನೆಯ ಪ್ರಾಥಮಿಕ ಪಿಲ್ಲರ್ ಆಗಿರಬೇಕು, ಅಥವಾ ಮುಖ್ಯ ಮೂಲೆಗಲ್ಲು ಆಗಿರಬೇಕು. ಯೇಸು ಅಂತ ಹೇಳುವಾಗ ವಾಕ್ಯ ಇಲ್ಲದೇ ಇದ್ದರೆ ಹಾಳಾಗೋಗುತ್ತೆ. ದೇವರು ನಮಗೆ ವಾಕ್ಯದ ಮುಖಾಂತರ ಹೇಳ್ತಾ ಇದ್ದಾರೆ. ಇದನ್ನು ನಾವು ಕಲಿಬೇಕು. ಇದನ್ನು ನೋಡಿ, ಮದುವೆ ಮಾಡಿಕೊಡುವಂಥ ಅಪ್ಪ ಅಮ್ಮಂದರು ಅಥವಾ ಅತ್ತೆ ಮಾವಂದರು, ಹಿರಿಯರು ಯಾರೆಲ್ಲ ಕುಟುಂಬದಲ್ಲಿ ಇದ್ದೀರೋ, ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕಾದ್ರೆ, ಕಳೆದ ತರಗತಿ ಏನು ಹೇಳಿದ್ದೆ? ಪ್ರಿನ್ಸಿಪಲ್ಸ್ ಫಾರ್ ಎ ಹ್ಯಾಪಿ ಫ್ಯಾಮಿಲಿ. ಆ ಪ್ರಿನ್ಸಿಪಲ್ಸ್ ಏನು ಒಂದು ಹೇಳ್ಕೊಡ್ಬೇಕು. ಅದೇ ರೀತಿಯಲ್ಲಿ ಹೌ ಟು ಬಿಲ್ಡ್ ಎ ಸ್ಟ್ರಾಂಗ್ ಫ್ಯಾಮಿಲಿ, ಇದನ್ನು ಹೇಳ್ಕೊಡ್ಬೇಕು, ಕಲಿಸ್ಕೊಡ್ಬೇಕು. ಅದಲ್ಲದೆ ಒಂದಿಷ್ಟು ದುಡ್ಡು ಕಾಸು ಕೊಟ್ಟು, ಇವತ್ತು ಮದುವೆ ಆಗೋರಿಗೆ ಏನು ಕೊಡ್ತೀವಿ ನಾವು? ಸೈಟ್ ಕೊಡ್ಬೋದು, ಒಡವೆ ಕೊಡ್ಬೋದು, ಹಣ ಕೊಡ್ಬೋದು. ಇದೆಲ್ಲ ಕೊಟ್ಟರೆ ಸ್ಟ್ರಾಂಗಾಗಿ ನಿಂತ್ಕೊಂಡು ಬದುಕ್ತಾರೆ ಅಂತನಾ? ಯಾವ ಗಳಿಗೆಯಲ್ಲಿ ಉದುರು ಹೋಗ್ತಾರೆ ಗೊತ್ತಿಲ್ಲ. ಇದೆಲ್ಲ ಕೊಡದೇ ಇದ್ದರೂ ಪರವಾಗಿಲ್ಲ, ಅವ್ರು ದುಡ್ಕೊಂಡು ತಿನ್ನಲಿ ಕಷ್ಟಪಟ್ಟು. ಕೊಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸಾಲ ಮಾಡೆಲ್ಲ ಕೊಟ್ಟು ತೊಂದರೆಗೆ ಸಿಕ್ಕಾಕೋಬೇಡಿ. ಕೊಡಿ, ನಿಮ್ಮ ಅನುಕೂಲ ಕೊಡಬೇಕಾದ್ರೆ ಕೊಡಿ ಪ್ರೀತಿಯಿಂದ. ಆದರೆ ಸಾಲ ಮಾಡಿ ಕೊಟ್ಟು ಆಮೇಲೆ ಕೊಟ್ಟೆ ನೀವು ಹೇಳ್ಕೊಂಡು ಸಾಲ ತೀರಿಸೋದ್ರೊಳಗಡೆ ಅವರಿಬ್ಬರು ಡೈವರ್ಸ್ ಮಾಡ್ಕೊಂಡಿರ್ತಾರೆ. ಅಂಥ ಒಂದು ಮೂರ್ಖತನಕ್ಕೆ ಬೀಳಬೇಡಿ ಯಾರು, ಆಯಿತಾ? ಮೊದಲೇನು ಕೊಡಬೇಕು? ಮೊದಲು ಜೀಸಸ್ನ ಕೊಡಬೇಕು. ಜೀಸಸ್ನ ಕೊಡೋದಂದ್ರೆ ಪ್ರಾರ್ಥನೆ ಮಾಡೋದಲ್ಲ, ಮೊದಲು ವಾಕ್ಯ ಆಧಾರಿತ ಜೀವನ, ವಾಕ್ಯ ಕೊಡಬೇಕು, ಯೇಸುನ ಕೊಡಬೇಕು. ಕೊರಿಂಥದವರಿಗೆ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ, ಫಸ್ಟ್ ಕೊರಿಂಥಿಯನ್ಸ್, ಯಾಕಂದರೆ ತುಂಬ ಫ್ಯಾಮಿಲೀಸ್, ಕ್ರಿಶ್ಚಿಯನ್ ಫ್ಯಾಮಿಲೀಸ್ ನೋಡಿ ಬೇಸರ ಆಗಿಬಿಟ್ಟಿದೆ. ಎಲ್ಲ ಮತ್ತೆ ಸಂಡೆ ಕ್ರಿಶ್ಚಿಯನ್ಸ್ ಎಲ್ಲ ಚರ್ಚಿಗೂ ಬರ್ತಾರೆ, ಎಲ್ಲ ತಲೆನೂ ಬೋಳಿಸ್ಕೊಳ್ತಾರೆ, ಕಾಣಿಕೆ ಕೊಡ್ತಾರೆ, ಹರಕೆ ಹೊತ್ಕೊಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಯೇಸು ಇಲ್ಲದೆ ನೀನು ಏನು ಮಾಡಿದರೂ ಏನೂ ಪ್ರಯೋಜನ ಇಲ್ಲ. ಥರ ಕಸದ ತೊಟ್ಟಿ ಥರ ಇರುತ್ತೆ ಕುಟುಂಬ ಜೀವನ. ಸೊ ಅದರಿಂದ ಕಸ ಬೇಡ ನಮಗೆ, ಸ್ಟ್ರಾಂಗ್ ಫ್ಯಾಮಿಲಿ ಬರಲಿ. ಓಕೆ, 11-12ನೇ ವಾಕ್ಯ. ಈಗಾಗಲೇ ಅಸ್ತಿವಾರ ಹಾಕಲಾಗಿದೆ. ಯೇಸು ಕ್ರಿಸ್ತರೇ ಆ ಅಸ್ತಿವಾರ. ಈಗಾಗಲೇ ಅಸ್ತಿವಾರ ಹಾಕಲಾಗಿದೆ. ಹೇಗೆ? ಥ್ರೂ ದ ಗಾಸ್ಪಲ್. ಯೇಸು ನಿನ್ನ ಕುಟುಂಬ ಜೀವಿತದಲ್ಲಿ ಅಸ್ತಿವಾರ ಆಗಬೇಕಾದ್ರೆ ಯು ಮಸ್ಟ್ ಹಿಯರ್ ದ ಗಾಸ್ಪಲ್ ಫಸ್ಟ್. ಶುಭ ಸಂದೇಶ ಇಲ್ಲದಿದ್ದರೆ ಹೋಯ್ತು. ಗುಡ್ ನ್ಯೂಸ್ ಇಲ್ಲದಿದ್ದರೆ ಬರೀ ಬ್ಯಾಡ್ ನ್ಯೂಸೇ ಕುಟುಂಬದಿಂದ ಬರೋದು. ಈ ಗುಡ್ ನ್ಯೂಸ್, ಗಾಸ್ಪಲ್, ಶುಭ ಸಂದೇಶ ಬೇಕು ಕುಟುಂಬಕ್ಕೆ, ಮೊದಲು ಬೇಕು ಕುಟುಂಬಕ್ಕೆ. ಈಗಾಗಲೇ ಅಸ್ತಿವಾರ ಹಾಕಲಾಗಿದೆ. ಯೇಸು ಕ್ರಿಸ್ತರೇ ಆ ಅಸ್ತಿವಾರ. ಫಾರ್ ನೋ ಒನ್ ಕ್ಯಾನ್ ಲೇ ಎನಿ ಫೌಂಡೇಶನ್ ಅದರ್ ದ್ಯಾನ್ ದ ಒನ್ ದಟ್ ಹ್ಯಾಸ್ ಬೀನ್ ಲೇಡ್. ದಟ್ ಫೌಂಡೇಶನ್ ಇಸ್
ಜೀಸಸ್ ಕ್ರೈಸ್ಟ್. ಅಡಿಪಾಯ ಯಾರು? ಅಡಿಪಾಯ ಯಾರು? ಅಡಿಪಾಯ ಯಾರು? ಯೇಸು ಕ್ರಿಸ್ತರು, ಜೀಸಸ್ ಕ್ರೈಸ್ಟ್. ಆ ಅಡಿಪಾಯ ಅಲ್ಲದೆ, ಓಕೆ ಮುಂದೆ ಓದಿ. ಇದಲ್ಲದೆ ಬೇರೆ ಅಸ್ತಿವಾರವನ್ನು ಯಾರೂ ಹಾಕಲಾಗದು. ಇದಲ್ಲದೆ ಬೇರೆ ಅಸ್ತಿವಾರವನ್ನು ಯಾರೂ ಹಾಕಲಾಗದು. ಹಾಕಿದ್ರೆ ಈ ಅಸ್ತಿವಾರದ ಮೇಲೆ ಕೆಲವರು ಚಿನ್ನ, ಬೆಳ್ಳಿ, ರತ್ನ ಇವುಗಳನ್ನು ಉಪಯೋಗಿಸಿ ಕಟ್ಟುತ್ತಾರೆ. ಮತ್ತೆ ಕೆಲವರು ಹುಲ್ಲು, ಕಟ್ಟಿಗೆ, ಜೊಂಡು ಇವುಗಳನ್ನು ಬಳಸುತ್ತಾರೆ. ಅವನವನ ಕೆಲಸದ ಗುಣವು ಕಡೆಯ ದಿನ ಬಟ್ಟ ಬಯಲಾಗುವುದು. ಯೇಸು ಕ್ರಿಸ್ತರ ಆ ದಿನವು ಬೆಂಕಿಯ ದಿನವಾಗಿ ಪ್ರಜ್ವಲಿಸುವುದು. ಪ್ರತಿಯೊಬ್ಬನ ಕೆಲಸವನ್ನು ಆ ಬೆಂಕಿ ಪರೀಕ್ಷಿಸುವುದು. ಸಾಕು. ಪ್ರೈಸ್ ದಿ ಲಾರ್ಡ್. ಈ ಅಸ್ತಿವಾರದ ಮೇಲೆ ನೀವು ಏನು ಹಾಕಿ ಮುಂದಕ್ಕೆ ಬಿಲ್ಡಿಂಗ್ನ ನಿಮ್ಮ ಕುಟುಂಬ ಜೀವನ ಕಟ್ತೀರಿ ಅನ್ನೋದು ತುಂಬ ಮುಖ್ಯ. ಇಲ್ಲಿ ಚಿನ್ನ, ಬೆಳ್ಳಿ, ರತ್ನ ಮತ್ತು ಹುಲ್ಲು, ಕಟ್ಟಿಗೆ, ಜೊಂಡು. ಚಿನ್ನ, ಬೆಳ್ಳಿ, ರತ್ನ ಇದ್ರ ಬಗ್ಗೆ ಸುಮಾರು ಹೇಳ್ಬೋದು. ಆದರೂ ಕೂಡ ಈ ಚಿನ್ನ, ಬೆಳ್ಳಿ, ರತ್ನ ಇದೆಲ್ಲ ಕೂಡ ಬೆಲೆ ಉಳ್ಳದ್ದು. ಹೌದಾ? ಬೆಲೆ ಉಳ್ಳದ್ದು. ಈ ಸ್ಟೋನ್ಸ್, ವುಡ್, ಹೇ, ಸ್ಟ್ರಾ ಇದಕ್ಕೇನು ಬೆಲೆ ಇದೆ? ಅಲ್ಲ, ವುಡ್, ಹೇ, ಸ್ಟ್ರಾ. ವುಡ್, ಹೇ, ಸ್ಟ್ರಾ. ಮರ, ಹುಲ್ಲು, ಜೊಂಡು. ಬೆಂಕಿ ಬಿದ್ದರೆ ಏನಾಗುತ್ತೆ? ಸುಟ್ಟೋಗುತ್ತೆ. ಮಿಕ್ಕಿದ್ದೆಲ್ಲ ಬೆಂಕಿ ಬಿದ್ದಷ್ಟು ಇನ್ನೂ ಶೈನಿಂಗ್ ಜಾಸ್ತಿ ಆಗುತ್ತೆ ಅಲ್ವಾ? ಸೊ ಈ ಬೆಂಕಿ ಯಾವುದು? ಪರೀಕ್ಷೆಗಳು. ಈ ಲೋಕದಲ್ಲಿ ಬರ್ತಕ್ಕಂಥ ಪರೀಕ್ಷೆಗಳು. ಯೇಸು ಆಗಿರ್ತಕ್ಕಂಥ ಫೌಂಡೇಶನ್ನಲ್ಲಿ ನೀನು ಒಳ್ಳೆ ಬೆಳ್ಳಿ, ರತ್ನ, ಚಿನ್ನದಂತಹ ದೇವರ ವಾಕ್ಯವನ್ನು ಉಪಯೋಗಿಸಿ ನಿನ್ನ ಕುಟುಂಬ ಜೀವನ ಎಂಬ ಬಿಲ್ಡಿಂಗನ್ನು ನೀನು ಕಟ್ಟೋದಾದರೆ, ಸಹೋದರ ಸಹೋದರಿ, ಪರೀಕ್ಷೆಗಳ ಸಮಯದಲ್ಲಿ ಅದು ಗಟ್ಟಿಯಾಗಿ ನಿಂತಿರ್ತದೆ. ಅದಿಲ್ಲದೆ ಇದ್ದರೆ ಸುಟ್ಟೋಗುತ್ತೆ. ಪ್ರತಿಯೊಬ್ಬನ ಕೆಲಸವನ್ನು ಆ ಬೆಂಕಿ ಪರೀಕ್ಷಿಸ್ತದೆ. ಅವನವನ ಕೆಲಸದ ಗುಣಮಟ್ಟವು ಕಡೆಯ ದಿನ ಬಟ್ಟ ಬಯಲಾಗುವುದು. ಸೊ ಯಾರಿಗೂ ನಾಟಕ ಮಾಡಲಿಕ್ಕೆ ದೇವರು ಅವಕಾಶನೇ ಕೊಟ್ಟಿಲ್ಲ. ನಾವು ಪ್ರೇಯರಲ್ಲಿದ್ವಿ, ನಾವು ಚರ್ಚಿಗೆ ಹೋಗ್ತಾ ಇದ್ವಿ, ನಾವು ಬೈಬಲ್ ಓದ್ತಾ ಇದ್ವಿ, ನಾವು ಹಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ವಿ, ಇದೆಲ್ಲ ನಾಟಕ ಹೇಳಿ ಏನು ಪ್ರಯೋಜನ ಇಲ್ಲ. ಶೋಧನೆಗಳು ಬಂದಾಗ, ಕಷ್ಟ ಸಂಕಟಗಳು ಬಂದಾಗ, ಪರಿಶೋಧನೆಗಳು ಬಂದಾಗ ನಿನ್ನ ಕುಟುಂಬ ಗಟ್ಟಿಯಾಗಿ ನಿಂತ್ಕೋಬೇಕಾದ್ರೆ ಮೊದಲನೇದಾಗಿ ಅಡಿಪಾಯ, ಅಸ್ತಿವಾರ ಯೇಸು ಆಗಿರಬೇಕು. ಅದಾದಮೇಲೆ ಯೇಸು ಆಗಿರ್ತಕ್ಕಂಥ ಅಡಿಪಾಯದ ಮೇಲೆ ಏನೇನೋ ಹಾಕೋದಲ್ಲ, ಸಂಪ್ರದಾಯಗಳು, ಮೂಢನಂಬಿಕೆಗಳು, ಅದು ಇದು ಅಲ್ಲ. ಸಾಲಿಡ್ ವರ್ಡ್ ಆಫ್ ಗಾಡಲ್ಲಿ ಕಟ್ಟಬೇಕು. ಶಕ್ತಿಯುತವಾದ ದೇವರ ವಾಕ್ಯದ ಇಟ್ಟಿಗೆ ಇಟ್ಕೊಂಡು ಕಟ್ಟಬೇಕು. ಇದೇ ಮುತ್ತು ರತ್ನ. ಅದರಲ್ಲಿ ಕಟ್ಟಿದರೆ ಖಂಡಿತವಾಗಲೂ ಶೋಧನೆಯ ಸಮಯದಲ್ಲಿ ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇದೆ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಮೊದಲನೆಯ ಪಿಲ್ಲರ್ ಯಾವುದು? ಯೇಸು. ಪರೀಕ್ಷಿಸಿ ನೋಡಿ, ನಿಮ್ಮ ಕುಟುಂಬ ಜೀವನದಲ್ಲಿ ಕ್ರೈಸ್ಟ್ ಸೆಂಟರ್ಡ್ ಫ್ಯಾಮಿಲಿ ಲೀಡ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲದೇ ಇದ್ದರೆ ಮಾನಸಾಂತರ ಪಡಿ. ಇವತ್ತಿಂದಾನೆ, ಈಗಲಿಂದಾನೆ, ಈ ಕ್ಷಣದಿಂದಾನೆ ಒಂದು ತೀರ್ಮಾನ ಮಾಡಿ, ನಾನು ನನ್ನ ಮನೆಯವರೆಲ್ಲರೂ ಯೇಸುವನ್ನೇ ಫೋಕಸ್ಡ್ ಆಗಿ ಬದುಕುತ್ತೇವೆ, ವಾಕ್ಯವನ್ನೇ ಫೋಕಸ್ಡ್ ಆಗಿ ಬದುಕುತ್ತೇವೆ ಅಂತ ಒಂದು ಡಿಸಿಷನ್ ಮಾಡಿ ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ. ಓಕೆ, ಸೆಕೆಂಡ್ ಪಿಲ್ಲರ್. ಎರಡನೇ ಪಿಲ್ಲರ್ ಏನು? ಎರಡನೇ ಪಿಲ್ಲರ್ ಯಾವುದು ಕೇಳಿದರೆ ವಿಶ್ವಾಸ. ಯಾವುದು? ಯೂದನು ಬರೆದ ಪತ್ರಿಕೆ, ಒಂದೇ ಒಂದು ಪತ್ರಿಕೆ ಬರೆದಿರೋದು, ಒಂದೇ ಒಂದು ಅಧ್ಯಾಯ ಇರೋದು, ಜೂಡ್, ಬುಕ್ ಆಫ್ ಲೆಟರ್ ಆಫ್ ಜೂಡ್. ಯೂದನು ಬರೆದ ಪತ್ರಿಕೆ, ಅದರಲ್ಲಿ 20ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಬಿಲ್ಡ್ ಯುವರ್ ಸೆಲ್ಫ್ ಅಪ್ ಆನ್ ದ ಮೋಸ್ಟ್ ಹೋಲಿ ಫೇತ್. ಅತಿ ಪರಿಶುದ್ಧ ವಿಶ್ವಾಸದ ಆಧಾರದಲ್ಲಿ ಮಂದಿರದಂತೆ ಪ್ರವರ್ಧಿಸಿರಿ. ಪ್ರವರ್ಧಿಸಿರಿ. ಬಿಲ್ಡ್ ಯುವರ್ ಸೆಲ್ಫ್ ಅಪ್ ಆನ್ ದ ಮೋಸ್ಟ್ ಹೋಲಿ ಫೇತ್. ಅತಿ ಪರಿಶುದ್ಧವಾದ ವಿಶ್ವಾಸದ ಮೇಲೆ ನಿಮ್ಮನ್ನು ನೀವು ನಿರ್ಮಿಸಿಕೊಳ್ಳಿರಿ. ದಟ್ ಈಸ್ ಅನದರ್ ಪಿಲ್ಲರ್ ಫಾರ್ ಎ ಸ್ಟ್ರಾಂಗ್
ಕ್ರಿಶ್ಚಿಯನ್ ಫ್ಯಾಮಿಲಿ. ಶಕ್ತಿಯುತವಾದ ಒಂದು ಕ್ರೈಸ್ತ ಕುಟುಂಬಕ್ಕೆ ಅತಿ ಮುಖ್ಯವಾದ ಇನ್ನೊಂದು ಪಿಲ್ಲರ್ ಯಾವುದು ಕೇಳಿದರೆ ವಿಶ್ವಾಸ. ತುಂಬ ಮುಖ್ಯ. ಈ ವಿಶ್ವಾಸ ಅನ್ನೋದೊಂದು ಇಲ್ಲದೆ ಇದ್ದರೆ ಏನಿಲ್ಲ ಗೊತ್ತಾ, ನಿತ್ಯ ಜೀವನೇ ಇಲ್ಲ. ಏನಿಲ್ಲ? ನಿತ್ಯ ಜೀವ ಅಂದರೆ ಏನು? ನಿತ್ಯ ಜೀವ ಅಂದರೆ ಯೇಸು, ಬೇರೆ ಏನಲ್ಲ. ನಿಜವಾದ ದೇವರು, ನಿತ್ಯ ಜೀವವು ಅವರೇ. ನಿನ್ನೆ ಕೇಳಿಸ್ಕೊಂಡ್ವಾ? ಇವತ್ತು ಕೇಳಿಸ್ಕೊಂಡ್ವಿ ಅನ್ಸುತ್ತೆ ಅಲ್ವಾ? ನಿನ್ನೆ ಇವತ್ತು 2 ಸರಿ ರಿಪೀಟ್ ಆಗಿದೆ. 1 John 5:20-21 ಯೋಹಾನನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 20-21 ವಾಕ್ಯದಲ್ಲಿ ನಾವು ಕೇಳಿಸ್ಕೊಂಡ್ವಿ, ನಿಜವಾದ ದೇವರು ನಿತ್ಯ ಜೀವವು ಅವರೇ. ಯಾರು ಅವರೇ ಅಂದರೆ ಯೇಸು ಕ್ರಿಸ್ತರೇ ಆ ನಿತ್ಯ ಜೀವ. ಹಾಗಾದರೆ ಯೇಸು ಕ್ರಿಸ್ತನ ಸಾನ್ನಿಧ್ಯವನ್ನು ನನ್ನ ಕುಟುಂಬದಲ್ಲಿ ಅನುಭವಿಸಬೇಕಾದರೆ ವಿಶ್ವಾಸ ಬೇಕು. ವಿತೌಟ್ ಫೇತ್ ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಯುವರ್ ಫ್ಯಾಮಿಲಿ. ನೀವು ಪ್ರಾರ್ಥನೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಡೈಲಿ ಪ್ರೇಯರ್ ಮಾಡ್ತೀರಿ, ಬಟ್ ಫೇತ್ ಇಲ್ಲ, ವಿಶ್ವಾಸ ಇಲ್ಲ, ದೇವರ ಸಾನ್ನಿಧ್ಯ ಅನುಭವಿಸೋಕ್ಕಾಗೋದಿಲ್ಲ. ಅಲ್ಲೇನಾಗುತ್ತೆ, ಪ್ರಾರ್ಥನೆ ಅನ್ನೋದು ಒಂದು ಯಾಂತ್ರಿಕತೆ ಮಾತ್ರ ಆಗುತ್ತೆ. ಹಾಗಾದರೆ ಈ ವಿಶ್ವಾಸನ ಪಿಲ್ಲರ್ನು ಕೂಡ ನಾವು ಎಬ್ಬಿಸ್ಬೇಕು ಮೇಲೆ. ಬಿಲ್ಡ್ ಯುವರ್ ಸೆಲ್ಫ್ ಅಪ್ ಆನ್ ದ ಮೋಸ್ಟ್ ಹೋಲಿ ಫೇತ್. ವಿ ಶುಡ್ ಗ್ರೋ ಇನ್ ದಟ್ ಫೇತ್. ಆ ಫೇತನ್ನು ನಾವು ಎಬ್ಬಿಸ್ಬೇಕು. ಹೇಗೆ ಎಬ್ಬಿಸೋದು? ಥ್ರೂ ದ ವರ್ಡ್ ಆಫ್ ಗಾಡ್. ರೋಮನ್ಸ್ 10:17 ರೋಮ 10:17 ವಾಕ್ಯ ಹೇಳುತ್ತೆ, ಫೇತ್ ಕಮ್ಸ್ ಬೈ ಹಿಯರಿಂಗ್ ದ ವರ್ಡ್ ಆಫ್ ಕ್ರೈಸ್ಟ್. ಕ್ರಿಸ್ತ ಯೇಸುವಿನ ಕುರಿತಾದ ಉಪದೇಶ ವೆರಿ ಇಂಪಾರ್ಟೆಂಟ್. ಇವತ್ತು ಇಲ್ಲದೆ ಇರೋದು ಅದೇ, ಮುಖ್ಯವಾಗಿ ಬೇಕಾಗಿರೋದು ಅದೇ. ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಬರ್ತದೆ. ಫೇತ್ ಕಮ್ಸ್ ಬೈ ವಾಟ್? ನಾಟ್ ಬೈ ಡೂಯಿಂಗ್ ಸಮಥಿಂಗ್, ಬಟ್ ಬೈ ಹಿಯರಿಂಗ್ ದ ಗಾಸ್ಪಲ್. ಯಾಕೆ ನಮ್ಮಲ್ಲಿ ವಿಶ್ವಾಸ ಇಲ್ಲ ಅಂದರೆ, ವಿಶ್ವಾಸ ಇಲ್ಲ, ಮೂಢನಂಬಿಕೆ ಇದೆಯಾ? ಮೂಢನಂಬಿಕೆಗಳಿದೆಯಾ? ಇವತ್ತು ಅನೇಕ ಕ್ರೈಸ್ತ ಕುಟುಂಬಗಳಲ್ಲಿ ತುಂಬಿಕೊಂಡಿರೋದು ಬರೀ ಮೂಢನಂಬಿಕೆಗಳೇ. ನಂಬಿಕೆ ಅಲ್ಲ, ಮೂಢನಂಬಿಕೆ. ಮೂಢನಂಬಿಕೆ ಅಂದ್ರೇನು ಗೊತ್ತಾ? ಶುಭ ಸಂದೇಶದ ಆಧಾರ ಇಲ್ಲದೆ ನಾವು ಏನೆಲ್ಲ ಮಾಡ್ತೀವೋ ದೇವರ ಹೆಸರಲ್ಲಿ ಎಲ್ಲ ಮೂಢನಂಬಿಕೆನೇ. ದೇವರ ವಾಕ್ಯದ ಅಥವಾ ಶುಭ ಸಂದೇಶದ ಹೊಸ ಒಡಂಬಡಿಕೆ ಆಧಾರ ಇರೋದಿಲ್ಲ. ಕ್ರೈಸ್ತ ವಿಶ್ವಾಸಿಗಳು ಅಂದಾಗ ನಮಗೆ ಮುಖ್ಯವಾಗಿ ಹೊಸ ಒಡಂಬಡಿಕೆ ಆಧಾರದಲ್ಲಿ, ಬೇಸ್ಡ್ ಆನ್ ದ ನ್ಯೂ ಕವನೆಂಟ್, ಬೇಸ್ಡ್ ಆನ್ ದ ಗಾಸ್ಪಲ್ ಆಫ್ ಜೀಸಸ್ ಕ್ರೈಸ್ಟ್, ಅಪಸ್ತೋಲಿಕ್ ಟೀಚಿಂಗ್, ಅಪಸ್ತೋಲರ ಉಪದೇಶದ ಪ್ರಕಾರ, ಶುಭ ಸಂದೇಶ ಬೋಧನೆ ಪ್ರಕಾರ, ಹೊಸ ಒಡಂಬಡಿಕೆ ಪ್ರಕಾರ ನಾವು ಮಾಡುವಂಥ ಕಾರ್ಯಗಳು ವಿಶ್ವಾಸದ ಕಾರ್ಯಗಳು. ಆದರೆ ಇದು ಆಧಾರನೇ ಇಲ್ಲ, ದೇವರ ಹೆಸರಲ್ಲಿ ಏನೇನೋ ಮಾಡ್ತಾಯಿದ್ದೀವಿ, ಅದೇ ಮೂಢನಂಬಿಕೆ. ಇವತ್ತು ನಮ್ಮಲ್ಲಿ ಮೂಢನಂಬಿಕೆ ಮಿತಿ ಮೀರಿ ಹೋಗಿ ಪಿಶಾಚಿ ಬಂದು ಸೇರ್ಕೊಬಿಟ್ಟಿದೆ ಎಷ್ಟೋ ಕುಟುಂಬಗಳಲ್ಲಿ. ನೋ ಫೇತ್. ವೈ ನೋ ಫೇತ್? ನೋ ಗಾಸ್ಪಲ್. ಯಾರಿಗೂ ಗಾಸ್ಪಲ್ ಬೇಡ, ಶುಭ ಸಂದೇಶ ಬೇಡ, ಟೈಮ್ ಇಲ್ಲ. ನಾವು ವರ್ಷಕ್ಕೊಂದ್ಸರಿ ಆ ಪುಣ್ಯಕ್ಷೇತ್ರಕ್ಕೆ ಹೋಗ್ತೀವಿ, ತಲೆ ಬೋಳಿಸ್ತೀವಿ, ಕಾಣಿಕೆ ಕೊಡ್ತೀವಿ, ಊಟ ಮಾಡ್ತೀವಿ, ಬರ್ತೀವಿ, ಇನ್ನೊಂದು ಕಡೆ ಹೋಗ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಸುಮಾರೆಲ್ಲ ಮಾಡ್ತಾಯಿದ್ದೀವಿ. ಫಾರ್ ವಾಟ್? ಯಾಕೆ? ನಾವು ತಿಳ್ಕೊಂಡಿರೋದು ದೇವರಿಗೆ ಮೆಚ್ಚುಗೆ ಆಗುತ್ತೆ ಅಂತ. ಪಿಶಾಚಿಗೆ ಮೆಚ್ಚುಗೆ ಆಗ್ಬೋದು, ಮನುಷ್ಯರಿಗೆ ಮೆಚ್ಚುಗೆ ಆಗ್ಬೋದು, ದೇವರಿಗೆ ಮೆಚ್ಚುಗೆ ಆಗಲ್ಲ. ಯಾಕೆ ಅಂದರೆ ಬೈಬಲ್ ಏನು ಹೇಳುತ್ತೆ? ಶುಭ ಸಂದೇಶವನ್ನು ಆಲಿಸುವುದರಿಂದ ಏನು ಹೇಳುತ್ತೆ ಅಂತ ನಾನು ಕೇಳಿದ್ದು, ಓದಕ್ಕಲ್ಲ ಹೇಳಿದ್ದು. ಹಿಬ್ರಿಯ 11:6 ನೋ ಒನ್ ಪ್ಲೀಸ್ ಗಾಡ್ ವಿತೌಟ್ ಫೇತ್, ಬಟ್ ಯು ಕ್ಯಾನ್ ಪ್ಲೀಸ್ ಪೀಪಲ್ ವಿತೌಟ್ ಫೇತ್. ಮನುಷ್ಯರನ್ನು ಮೆಚ್ಚಿಸ್ಬೋದಾ? ಮನುಷ್ಯರನ್ನ ಮೆಚ್ಚಿಸ್ಬೋದಾ? ಈಗ ನಮ್ಮ ಅಂತನಣ್ಣ ಮನುಷ್ಯರನ್ನ ಮೆಚ್ಚೋದು ಸುಲಭ ಅಲ್ವಾ? ಊರವ್ರಿಗೆಲ್ಲ ಕರೆದ್ಬಿಟ್ಟು ಒಂದು ಒಳ್ಳೆ ಊಟ ಹಾಕ್ಬಿಟ್ರೆ, ಬಿರಿಯಾನಿ ಕೊಟ್ಬಿಟ್ರೆ ಮೆಚ್ಕೊಳ್ತಾರ ಇಲ್ವಾ? ತುಂಬ ಒಳ್ಳೆ ಮನುಷ್ಯ, ಎಲ್ರಿಗೂ ಊಟ ಕೊಡ್ತಾನೆ ಅಂತ. ಕ್ವಶನ್, ದೇವ್ರು ಮೆಚ್ತಾರ? ಅವ್ರನ್ನ ಉದಾಹರಣೆ ತೊಗೊಂಡಿದ್ದು ಇದೇ ಕೆಲಸ ನಾವು ಮಾಡ್ತೀವಿ ಅಲ್ವಾ? ದೇವ್ರು ಮೆಚ್ತಾರ? ದೇವ್ರು ಮೆಚ್ಚಲ್ಲ. ದೇವ್ರನ್ನ ಊಟ ಕೊಟ್ಟು, ಬಟ್ಟೆ ಕೊಟ್ಟು, ಚಾಕ್ಲೇಟ್ ಕೊಟ್ಟೆಲ್ಲ ಮೆಚ್ಚೋಕ್ಕಾಗಲ್ಲ.
ಮನುಷ್ಯರನ್ನ ಮೆಚ್ಚಿಸ್ಬೋದು ಅಷ್ಟೇ. ಊಟ, ಬಟ್ಟೆ, ಚಾಕ್ಲೇಟು, ಬಿಸ್ಕೆಟು ಎಲ್ಲ ಕೊಟ್ಟು ಗಂಡ ಹೆಂಡ್ತಿನ ಮೆಚ್ಚಿಸ್ಬೋದು, ಊರಿನವ್ರನ್ನೆಲ್ಲ ಮೆಚ್ಚಿಸ್ಬೋದು, ಯಾರನ್ನ ಬೇಕಾದ್ರೂ ಮೆಚ್ಚಿಸ್ಬೋದು, ಏನು ಬೇಕಾದರೂ ಕೊಟ್ಟು. ಆದರೆ ದೇವರನ್ನ ಮೆಚ್ಚಿಸ್ಲಿಕ್ಕಾಗಬೇಕಾದ್ರೆ ಏನು ಬೇಕು? ವಿಶ್ವಾಸ ಬೇಕು. ವಿಶ್ವಾಸ, ಫೇತ್. ವಿಶ್ವಾಸ ಅಂದರೆ ಏನು? ವಿಶ್ವಾಸದ ಬಗ್ಗೆ ಒಂದು ಬೋಧನೆನೇ ಆಗಿದೆ. ಯಾರಾದರೂ ಹೇಳ್ತೀರಾ? ಅದಾಗಿ 2 ವರ್ಷ ಆಗಿರಬೇಕೀಗ, ಅದರಿಂದ ನಾವು ಮರ್ತಿರ್ತೀವಿ. ವಾಟ್ ಈಸ್ ಫೇತ್? ಬೈಬಲಲ್ಲಿರೋ ಡೆಫಿನೇಷನ್ ಬೇಡ. ಈಗ ನಾನು ಏನು ಬೋಧನೆ ಮಾಡಿದ್ದೀನಿ ಅದು ಹೇಳಿ. ಟೀಮ್ ಮೆಂಬರ್ಸ್, ವಿಶ್ವಾಸ ಅಂದರೆ ಏನು? ತುಂಬ ಸಿಂಪಲ್. ವಿಶ್ವಾಸ ಅಂದರೆ ಜೀವನ. ಇಟ್ ಇಸ್ ಎ ಲೈಫ್ ಸ್ಟೈಲ್, ವೇ ಆಫ್ ಲೈಫ್. ಹೇಳಿದ್ನಾ? ವಿಶ್ವಾಸ ಅಂದರೆ ಇಟ್ಸ್ ಎ ವೇ ಆಫ್ ಲೈಫ್. ಫೋಕಸಿಂಗ್ ಆನ್ ವಾಟ್? ಹೆವೆನ್. Faith means a way of life focusing only on Jesus, focusing only on eternal life, focusing on heaven. That is what faith. ಕಣ್ಣಿದೆ ಕಾಣದಂಥವುಗಳು ನಿಶ್ಚಯವಾಗಿಯೂ ಇದೆ ಎಂಬುದೇ ಆ ಕನ್ವಿಕ್ಷನೇ ವಿಶ್ವಾಸ. ಅದಲ್ಲದೆ ಅದು ಇದು ಏನೋ ಮಾಡೋದಲ್ಲ. ಅದು ಮಾಡಬೇಕು, ಅದು ಆಮೇಲೆ ನೋಡೋಣ. ಬಟ್ ಇದು ಬೇಕು ಫಸ್ಟ್. ಈ ಫೌಂಡೇಶನ್ ಬೇಕು. ನಮ್ಮ ಜೀವನ, ಕುಟುಂಬ ಜೀವನ ಸ್ವರ್ಗವ ಕೇಂದ್ರಿತವಾಗಿ ಜೀವಿಸೋದಾದರೆ ನಿಮ್ಮ ಕುಟುಂಬನ ನಾಶ ಮಾಡಲಿಕ್ಕೆ ಯಾವ ಶಕ್ತಿಗಳೂ ಇಲ್ಲ. ಸಮಸ್ಯೆ ಬರ್ಬೋದು, ತೊಂದರೆಗಳು ಬರ್ಬೋದು, ಮರಣ ಬರ್ಬೋದು, ಏನೇ ಬರ್ಬೋದು. ಆದರೆ ನಿಮ್ಮ ಕುಟುಂಬನ ಒಡಿಲಿಕ್ಕೆ, ನಾಶ ಮಾಡಲಿಕ್ಕೆ ಯಾವ ಶಕ್ತಿಗಳೂ ಇಲ್ಲ. ಯಾವಾಗ ಗೊತ್ತಾ? ವಿಶ್ವಾಸ ಒಂದು ಸ್ಟ್ರಾಂಗ್ ಪಿಲ್ಲರ್ ಆಗಿದ್ದರೆ. ಅಂದರೆ ಫೋಕಸ್, ನಿತ್ಯ ಜೀವ. 1 ತಿಮೋತಿ 6:12 ಸಂತ ಪೌಲರು ತಿಮೋತಿಗೆ ಹೇಳ್ತಾರೆ. 1 ತಿಮೋತಿ ಚಾಪ್ಟರ್ 6:12. 1 ತಿಮೋತಿ 6ನೇ ಅಧ್ಯಾಯ 12ನೇ ವಾಕ್ಯ. ನಿತ್ಯ ಜೀವವೆಂಬ ಬಹುಮಾನವನ್ನು ಗಳಿಸಲು, ನಿತ್ಯ ಜೀವ ಎಂಬ ಬಹುಮಾನವನ್ನು ಗಳಿಸಲು ವಿಶ್ವಾಸವೆಂಬ ಪಂದ್ಯದಲ್ಲಿ, ವಿಶ್ವಾಸ ಎಂಬ ಪಂದ್ಯದಲ್ಲಿ ಉತ್ತಮ ಓಟಗಾರನಾಗಿ ಓಡು, ಉತ್ತಮ ಓಟಗಾರನಾಗಿ ಓಡು. ಇದಕ್ಕಾಗಿ ಇದನ್ನು ಯಾರಿಗೆ ಹೇಳ್ತಾ ಇದ್ದಾರೆ ದೇವರು? ತಿಮೋತಿಗಲ್ಲ, ಪ್ರತಿಯೊಂದು ಗಂಡ ಹೆಂಡತಿಗೂ ಹೇಳ್ತಾರೆ, ಎಲ್ರಿಗೂ ಹೇಳ್ತಾರೆ. ಯಾಕೆ ಬದುಕಬೇಕು? ನಿತ್ಯ ಜೀವ. ಯಾರಾದರೂ ನಿಮ್ಮ ಹತ್ರ ಬಂದು ನಿಮ್ಮ ಕುಟುಂಬದ ಉದ್ದೇಶ ಏನು ಅಂತ ಕೇಳಿದರೆ ಒಂದೇ ವರ್ಡಲ್ಲಿ ಹೇಳಬೇಕು, ನಿತ್ಯ ಜೀವ. ನಿತ್ಯ ಜೀವ. ನಿತ್ಯ ಜೀವ ಅಂದರೆ ಜೀಸಸ್ಸೇ. ಅಲ್ಲ, ನೀವು ಅವ್ರ ಥರ ಆಗೋದು ಬೇಡವಾ? ಇವ್ರ ಥರ ಆಗೋದು ಬೇಡವಾ? ಅವರೆಲ್ಲ ನೋಡಿ ಮನೆ ಕಟ್ಬಿಟ್ರಿ, ಇವರೆಲ್ಲ ನೋಡಿ ಹಾಗಾಗ್ಬಿಟ್ರಿ, ಇವರೆಲ್ಲ ನೋಡಿ ಹಾಗಾಗ್ಬಿಟ್ರು. ಇದು ಸೈತಾನ ಕೆಲಸ. ಸೈತಾನ ಅಲ್ಲಿ ಇಲ್ಲಿ ಇವ್ರನ್ನ ತೋರಿಸ್ತಾನೆ, ಊರವ್ರನ್ನೆಲ್ಲ ತೋರಿಸ್ತಾನೆ. ನೀವು ಅದನ್ನ ಹೀಗೆ ನೋಡ್ಕೊಂಡು ಬರೋಷ್ಟೊತ್ತಿಗೆ ಟೆನ್ಷನ್ ಆಗುತ್ತೆ, ತಲೆ ಭಾರ ಆಗುತ್ತೆ. ಹೋಗಿ ಸರಿ ಕುಡಿದು ಮಲ್ಕೊಬಿಡ್ತೀವಿ. ಇಲ್ಲಾಂದರೆ ಅಲ್ಲಿ ಇಲ್ಲಿ ಸಾಲ ಮಾಡಿ ನಾವು ಅವ್ರ ಥರ ಇವ್ರ ಥರ ಆಗ್ಲಿಕ್ಕೆ ಹೋಗ್ಬಿಡ್ತೀವಿ. ಲಾಸ್ಟಿಗೆ ಒದ್ದಾಡೋದು ಯಾರು? ನೀವೇ. ನೀವು ಯಾರನ್ನೆಲ್ಲ ನೋಡಿದರೆ ಅವ್ರು ಯಾರು ನಿಮ್ಮ ಒದ್ದಾಟದಲ್ಲಿ ಭಾಗಿಯಾಗಲ್ಲ. ಲಾಸ್ಟಿಗೆ ದೂರದಿಂದ ಬೆಟ್ಟು ತೋರಿಸಿ ಹೇಳ್ಕೊಳ್ತಾರೆ, ನೋಡು ಬೇಕಿತ್ತ ಇವನಿಗೆ, ಬೇಕಿತ್ತ ಇವಳಿಗೆ ಅಂತ ತೋರಿಸಿದವ್ರೆ. ಲಾಸ್ಟಿಗೆ ನೀನು ಬಿದ್ದಾಗ ಬೆಟ್ಟು ತೋರಿಸಿ ನಗೋದು ಅವರೇ. ಆಮೇಲೆ ನೀನು ಅವ್ರ ಮೇಲೆ ಬೇಜಾರು ಮಾಡಿಕೊಂಡು ಒದ್ದಾಡಿ ಏನಾದರೂ ಪ್ರಯೋಜನ ಇದೆಯಾ ಕೇಳಿದರೆ ಏನೂ ಪ್ರಯೋಜನ ಇಲ್ಲ. ಆದ್ದರಿಂದ ನಿತ್ಯ ಜೀವ ಎಂಬ ಬಹುಮಾನವನ್ನು ಗೆಲ್ಲಲಿಕ್ಕಾಗಿ ವಿಶ್ವಾಸ ಎಂಬ ಪಂದ್ಯದಲ್ಲಿ ಉತ್ತಮ ಓಟಗಾರನಾಗಿ ಓಡು. ಗಂಡ ಹೆಂಡ್ತಿಗೆ ಅವಾಗವಾಗ ಹೇಳ್ತಾ ಇರಬೇಕು, ಹೆಂಡ್ತಿ ಗಂಡಂಗೆ ಅವಾಗವಾಗ ಹೇಳ್ತಾ ಇರಬೇಕು, ಮಕ್ಕಳಿದ್ರೆ ಮಕ್ಕಳಿಗೆ ಅಪ್ಪ ಅಮ್ಮ ಅವಾಗವಾಗ ಕೂರಿಸಿ ಹೇಳ್ತಾ ಇರಬೇಕು. ನಿತ್ಯ ಜೀವ ಎಂಬ ಬಹುಮಾನವನ್ನು ಗೆಲ್ಲಲು ಉತ್ತಮ ವಿಶ್ವಾಸ ಎಂಬ ಓಟದ ಪಂದ್ಯದಲ್ಲಿ ಉತ್ತಮ ಓಟಗಾರನಾಗಿ ಓಡು. ಇದಕ್ಕಾಗಿಯೇ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ ಎಂಬುದನ್ನು ಮರೆಯಬೇಡ. ದಿಸ್ ಇಸ್ ದ ವೇ ಆಫ್ ಅವರ್ ಲೈಫ್. ದಿಸ್ ವಾಸ್ ದ ವೇ ಆಫ್ ಅವರ್ ಆನ್ಸೆಸ್ಟರ್ಸ್ ಲೈಫ್. ದೇ ಲೀವ್ಡ್ ಇನ್ ದಿಸ್ ವೇ. ನಮ್ಮ ಪೂರ್ವಜರು ಇದೇ ದಾರಿಯಲ್ಲಿ ಬದುಕಿದರು. ಇದೇ ಒಂದು ಜೀವನದ
ಜೀವನವನ್ನು ಜೀವಿಸಿದರು, ವಿಶ್ವಾಸದ ಜೀವನವನ್ನು ಜೀವಿಸಿದರು. ಬೇಕಾದರೆ ಇಬ್ರಿಯ 11 ತೆಗೆದು ಓದಿ ನೋಡು ಅಂತೇಳಿ ಓದಿಸ್ಬೇಕು. ನಮಗೆ ಹೊರಗಡೆ ಜನ ಹೇಗೆ ಬದುಕ್ತಾರೆ ಮುಖ್ಯ ಅಲ್ಲ, ಬೈಬಲ್ ಒಳಗಡೆ ವಿಶ್ವಾಸದ ಜೀವನವನ್ನು ಹೇಗೆ ಜೀವಿಸಿದ್ದಾರೆ ನಮ್ಮ ಪೂರ್ವಜರು, ನಿತ್ಯ ಜೀವವನ್ನು, ಸ್ವರ್ಗವನ್ನು ಗುರಿಯಾಗಿಟ್ಕೊಂಡು, ಅದು ನಮಗೆ ಮುಖ್ಯ. ನಮಗೆ ಪಕ್ಕದ ಮನೆಯವ್ರು ಹೇಗೆ ಬದುಕ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಊರಿನವ್ರು ಹೇಗೆ ಬದುಕ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಪ್ರಪಂಚ ಹೇಗಿದೆ ಅನ್ನೋದು ಮುಖ್ಯ ಅಲ್ಲ. ಬೈಬಲ್ ಏನು ಹೇಳುತ್ತೆ? ಬೈಬಲ್ ಏನು ಹೇಳುತ್ತೆ? ಬೈಬಲ್ ಹೇಳುತ್ತೆ ಪ್ರಪಂಚ ಬದಲಾಗುತ್ತೆ, ಭೂಮಿ ಆಕಾಶ ಅಳಿದು ಹೋಗುತ್ತೆ. Heaven and earth will pass away. Heaven and earth will change. It will keep on changing every day. ಬದಲಾಗುತ್ತೆ. People will change. But my word will never change. ಭೂಮಿ ಆಕಾಶ ಅಳಿದು ಹೋಗುತ್ತೆ, ಆದರೆ ನನ್ನ ಮಾತುಗಳು ಶಾಶ್ವತವಾಗಿ ನಿಲ್ಲುತ್ತೆ, ಎಂದಿಗೂ ಅಳಿದು ಹೋಗೋದಿಲ್ಲ. ಸೊ ನಾವು ಯಾವುದನ್ನು ಡಿಪೆಂಡ್ ಆಗಿದ್ದೀವಿ? ಮನುಷ್ಯರನ್ನ ಡಿಪೆಂಡ್ ಆದರೆ ಅಳಿದು ಹೋಗ್ತೀವಿ. ಅದರಿಂದ ಈ ಪಿಲ್ಲರ್ ತುಂಬ ಮುಖ್ಯ. ನಾನು ಬೇಗ ಸ್ವಲ್ಪ ಹೋಗ್ತೀನಿ. 5 ಪಿಲ್ಲರ್ ಹೇಳಿಬಿಟ್ಟು ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ. ಸೊ 5 ಮುಗಿಸ್ಬಿಡೋಣ. 3ನೇ ಪಿಲ್ಲರ್, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಿಲ್ಲರ್ ಯಾವುದು ಗೊತ್ತಾ? ಹೋಪ್. ಯಾವುದು? ಹೋಪ್ ಆ್ಯಂಡ್ ಫೇತ್ ಗೋಸ್ ಟುಗೆದರ್. ಈ ನಿರೀಕ್ಷೆ ಇಲ್ಲದೆ ಇದ್ದರೆ ಕ್ರೈಸ್ತ ಕುಟುಂಬಕ್ಕೆ, ನಮ್ಮ ಕುಟುಂಬ ಒಂದು ರೀತಿ ಹೋಪ್ಲೆಸ್ ಕುಟುಂಬ ಆಗುತ್ತೆ. ಹೋಪ್ಲೆಸ್ ಫ್ಯಾಮಿಲಿ ಯಾವುದು ಗೊತ್ತಾ? ಇಫ್ ಯು ಆರ್ ಎ ಕ್ರಿಶ್ಚಿಯನ್, ಓಕೆ, ನೀವು ಕ್ರೈಸ್ತ ವಿಶ್ವಾಸಿ ಆಗಿದ್ದು ನಿಮ್ಮಲ್ಲಿ ಈ ಹೋಪ್ ಇಲ್ಲದೆ ಇದ್ದರೆ, ಯಾವ ಹೋಪ್? ಯಾವ ಹೋಪ್? ಯೇಸು ಬರ್ತಾರೆ, ನಿತ್ಯ ಜೀವ, ಅಥವಾ ನಾವು ಒಂದು ದಿನ ಯೇಸುವಿನಂತೆ ಆಗ್ತೀವಿ. ಒನ್ ಡೇ ವಿ ವಿಲ್ ಬಿ ಲೈಕ್ ಜೀಸಸ್. ಗಂಡ ಹೆಂಡತಿಗೆ, ಹೆಂಡತಿ ಗಂಡಂಗೆ, ಒಬ್ರಿಗೊಬ್ರು ಹೇಳಿ, ಆಮೇಲೆ ಅಪ್ಪ ಅಮ್ಮ ಮಕ್ಕಳಿಗೂ ಹೇಳಿ, ಈ ಹೋಪ್ ಕೊಡಬೇಕು. ಈ ಹೋಪಿಂದ ಎನ್ಕರೇಜ್ ಮಾಡಬೇಕು. ನಾಳೆ ನೀನು ಡಾಕ್ಟ್ರ್ ಆಗ್ತೀಯ ಅಲ್ಲ ಹೋಪ್ ಕೊಡಬೇಕಾಗಿರೋದು. ನಾಳೆ ನೀನು ಇಂಜಿನಿಯರ್ ಆಗ್ತೀಯಾ, ನಾಳೆ ನೀನು ದೊಡ್ಡ ಮನುಷ್ಯ ಆಗ್ತೀಯಾ, ನಾಳೆ ನೀನು ದೊಡ್ಡ ಬಿಲ್ಡಿಂಗ್ ಕಟ್ತೀಯಾ, ನಾಳೆ ನೀನು ಶ್ರೀಮಂತ ಆಗ್ತೀಯಾ, ಈ ಹೋಪ್ ಅಲ್ಲ ಕೊಡಬೇಕಾಗಿರೋದು. ನಾಳೆ ಒಂದು ದಿನ ನೀನು ಯೇಸು ಥರ ಆಗ್ತೀಯಾ. ಗಿವ್ ದ್ಯಾಟ್ ಹೋಪ್. ಆ ಹೋಪೇ ಇಲ್ಲ ಇವತ್ತು. ಈ ಬೇರೆ ಎಲ್ಲ ನಮ್ಮ ಜೀವನ ಹಾಳಾಗುವಂಥ ಎಲ್ಲ ಹೋಪ್ಗಳು ಇದೆ. ಆದ್ದರಿಂದನೇ ನಮ್ಮ ಲೈಫ್ ಹೋಪ್ಲೆಸ್ ಆಗಿ ಹೋಗ್ತಾ ಇರೋದು. ದಿಸ್ ಹೋಪ್ ಇಸ್ ದ ಆ್ಯಂಕರ್ ಫಾರ್ ಅವರ್ ಫ್ಯಾಮಿಲಿ, ಅವರ್ ಸೋಲ್. ಹಿಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೇಳುತ್ತೆ, ಹಿಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 6 ವಾಕ್ಯ 19 ಏನು ಹೇಳುತ್ತೆ? ಈ ನಂಬಿಕೆ ನಿರೀಕ್ಷೆ ನಮ್ಮ ಬಾಳ ನೌಕೆಯ ಸ್ಥಿರವಾದ ಹಾಗೂ ಸುರಕ್ಷಿತವಾದ ಲಂಗರಿನಂತಿದೆ. Praise the Lord. Hallelujah. We have this hope, a sure and steadfast anchor of the soul, a hope that enters the inner shrine behind the curtain. ಪರದೆಯ ಹಿಂದಿರುವ ಆ ಒಂದು ಅತಿ ಪರಿಶುದ್ಧ ಸ್ಥಳಕ್ಕೆ ಕೊಂಡು ಹೋಗುತ್ತಂತೆ. ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಸತ್ತಾಗ ಜೆರುಸಲೇಮ್ ಮಹಾದೇವಾಲಯದ ಆ ಒಂದು ಪರದೆ ಮೇಲಿನಿಂದ ಕೆಳಗಿನವರೆಗೆ 2 ಸೀಳಲ್ಪಟ್ಟಿತು. ಅದರ ಅರ್ಥ ಏನು ಗೊತ್ತಾ? ಅದರ ಅರ್ಥ ಯೇಸು ಕ್ರಿಸ್ತನ ಆ ಶಿಲುಬೆ ಮರಣದ ಮುಖಾಂತರವಾಗಿ ಎಲ್ಲ ಮನುಷ್ಯನಿಗೂ ಸ್ವರ್ಗದ ಒಳಗಡೆ ಪ್ರವೇಶಿಸಲಿಕ್ಕೆ ದೇವರು ದಾರಿಯನ್ನು ಓಪನ್ ಮಾಡಿ ಕೊಟ್ಟರು ಅಂತ. ಈಗ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಈ ನಂಬಿಕೆ ನಿರೀಕ್ಷೆ ನಮ್ಮ ಬಾಳ ನೌಕೆಯ ಸ್ಥಿರವಾದ ಹಾಗೂ ಸುರಕ್ಷಿತವಾದ ಲಂಗರಿನಂತಿದೆ. ಇದು ತೆರೆಯ ಹಿಂದಿರುವ ಸ್ವರ್ಗೀಯ ಗರ್ಭಗುಡಿಯನ್ನು ಪ್ರವೇಶಿಸುವಂಥದ್ದು. ದ್ಯಾಟ್ ಈಸ್ ಅವರ್ ಹೋಪ್. ಈಗ ನಾವು ಇಲ್ಲಿಂದ ಒಂದು ಊರಿಗೆ ಟ್ರಾವೆಲ್ ಮಾಡಿ ಹೋಗ್ತೀವಿ, ಬೆಂಗಳೂರಿಂದ ಮೈಸೂರಿಗೋ ಚೆನ್ನೈಗೋ ನಾವು ಪ್ರಯಾಣ ಮಾಡಿ ಹೋಗ್ತೀವಿ. ವಾಟ್ ಈಸ್ ಅವರ್ ಹೋಪ್? ನಾವು ಚೆನ್ನೈ ತಲುಪ್ತೀವಿ, ಇಂಥ ದಿವಸ ಇಷ್ಟು ಗಂಟೆಗೆ ನಾವು ಚೆನ್ನೈ ತಲುಪ್ತೀವಿ ಅಥವಾ ಮೈಸೂರು ತಲುಪ್ತೀವಿ. ದಟ್ ಈಸ್ ಅವರ್ ಹೋಪ್. ಇಲ್ಲದೇ ಇದ್ದರೆ ನಮ್ಮ ಜರ್ನಿ ಹೋಪ್ಲೆಸ್ ಜರ್ನಿ ಆಯಿತು. ಕರೆಕ್ಟಾ? ನಾವು ಗಾಡಿ ಹತ್ತು ಕೂತ್ಕೊಂಡಿದ್ದೀವಿ, ಎಲ್ಲಿಗೋ ಹೊರಟಿದ್ದೀವಿ. ಎಲ್ಲಿಗೋ ಹೊರಟಿದ್ದೀವಿ, ಎಲ್ಲಿಗೆ ಅಂತ ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊಂಡು ಓಡಿಸ್ತಾ ಇದ್ದೀವಿ. ಹೋಪ್ಲೆಸ್ ಜರ್ನಿ.
ಆ್ಯಸ್ ಕ್ರಿಶ್ಚಿಯನ್ಸ್, ಕ್ರೈಸ್ತರಾದ ನೀವು ಯಾಕೆ ಬದುಕಿದ್ದೀರಾ? ಹೇಳಬೇಕು. ಏನಂತ ಹೇಳ್ತೀರಿ? ತೆರೆಯ ಹಿಂದಿರುವ ಸ್ವರ್ಗೀಯ ಗರ್ಭಗುಡಿಯನ್ನು ಪ್ರವೇಶಿಸುವುದಕ್ಕಾಗಿ ನಾವು ಬದುಕ್ತಾ ಇದ್ದೀವಿ. ಅವ್ರು ಕೇಳ್ತಾರೆ ಅವಾಗ, ಯಾವ ತೆರೆ, ಯಾವ ಗರ್ಭಗುಡಿ? ಅವಾಗ ಹೇಳಿ, ವಿವರಿಸಿ ಹೇಳಿ. ಅಟ್ಲೀಸ್ಟ್ ಯಾರಿಗೆ ಹೇಳಲಿಕ್ಕೆ ಆಗ್ತಿದ್ರು ಮಕ್ಕಳಿಗಾದರೂ ಹೇಳಲಿಕ್ಕೆ ಆಗಬೇಕು. ಗಂಡ ಹೆಂಡತಿ ಕೂತ್ಕೊಂಡಿದ್ದೇ ಮಾತಾಡಬೇಕು, ಆಯಿತಾ? ನಾವು ಯಾಕೆ ಬದುಕ್ತಾ ಇದ್ದೀವಿ ಗೊತ್ತಾ? ತೆರೆಯ ಹಿಂದಿರುವ ಸ್ವರ್ಗೀಯ ಗರ್ಭಗುಡಿಯನ್ನು ಪ್ರವೇಶಿಸುವುದಕ್ಕಾಗಿ ನಾವು ಬದುಕಬೇಕು. ದ್ಯಾಟ್ ಶುಡ್ ಬಿ ಅವರ್ ಹೋಪ್. ಆ ಹೋಪಿಗೆ ನಮ್ಮನ್ನು ಕರ್ಕೊಂಡು ಹೋಗೋದೇ ಫೇತ್. ಫೇತ್ ಇಲ್ಲದೆ ಅಲ್ಲಿಗೆ ರೀಚ್ ಆಗಲ್ಲ. ಫೇತ್ ವಿಲ್ ಟೇಕ್ ಯು ಟು ದಟ್ ಡೆಸ್ಟಿನೇಷನ್. ಇನ್ನು ಹೋಪ್ ಇಲ್ಲದೆ ಇದ್ದರೆ ಫೇತ್ ಪ್ರಯೋಜನ ಇಲ್ಲ. ಅದರಿಂದ ಹೋಪ್ ಇಸ್ ವೆರಿ ಇಂಪಾರ್ಟೆಂಟ್. ಈ ನಿರೀಕ್ಷೆ ತುಂಬ ಮುಖ್ಯ. ಒಂದು ದಿನ ಅಲ್ಲಿ ರೀಚ್ ಆಗಬೇಕು ನಾವು, ಆಯಿತಾ? ಎಲ್ಲಿ? ಅಪ್ಪನ ಮನೆಗೆ ರೀಚ್ ಆಗಬೇಕು. ದಟ್ ಈಸ್ ದ ಹೋಪ್. ಇದೇನು ಗೊತ್ತಾ? ನಮ್ಮ ಬಾಳಿನ ಲಂಗರು, ಆ್ಯಂಕರ್ ಆಫ್ ಅವರ್ ಲೈಫ್. ಹಡಗಿಗೆ ಲಂಗರ್ನ ಹಾಕ್ತಾರೆ, ಪ್ಲಸ್ ಥರ ಇರುತ್ತಲ್ವ, ಕೊಕ್ಕೆ ಥರ, ಅದನ್ನು ಹಾಕಿಡ್ತಾರೆ. ಯಾಕೆ ಅದನ್ನು ಹಾಕಿ ನಿಲ್ಲಿಸ್ತಾರೆ ಅಂದರೆ, ಅದು ಅಲೆಗಳ ಬಡಿತಕ್ಕೆ, ಗಾಳಿಯ ಬಡಿತಕ್ಕೆ ಸಿಕ್ಕಾಕೊಂಡು ಕಳೆದು ಹೋಗಬಾರದು ಅಂತ. ಸೇಫ್ಟಿ ಪರ್ಪಸ್. ಹೋಪ್ ವಿಲ್ ಪ್ರೊಟೆಕ್ಟ್ ಯು ಫ್ರಮ್ ಆಲ್ ದ ಟ್ರಯಲ್ಸ್ ಆ್ಯಂಡ್ ಟೆಂಪ್ಟೇಷನ್ಸ್ ಆಫ್ ಲೈಫ್. You will not drift away from your way of life, from that destination. ನೀವು ಯಾವ ಒಂದು ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀರೋ ಅಲ್ಲಿಂದ ನಿಮ್ಮನ್ನು ಎಳ್ಕೊಂಡು ಬೇರೆ ಕಡೆ ಹೋಗೋದಿಲ್ಲ. ಈ ಪ್ರಪಂಚದ ಯಾವುದೇ ಶೋಧನೆಗಳ ಗಾಳಿಗಳು ಕೂಡ ಎಳ್ಕೊಂಡು ಹೋಗೋದಿಲ್ಲ. ಏನಿದ್ರೆ? ಹೋಪ್ ಇದ್ದರೆ. ಹೋಪ್ ಇಸ್ ವೆರಿ ಇಂಪಾರ್ಟೆಂಟ್ ಪಿಲ್ಲರ್. ತುಂಬ ಮುಖ್ಯವಾದ ಒಂದು ಪಿಲ್ಲರ್ ಹೋಪ್. ಓಕೆ, ಅದರಿಂದ ಇದಿರಬೇಕು. ನೆಕ್ಸ್ಟ್ ಪಿಲ್ಲರ್, ಫೋರ್ತ್ ಪಿಲ್ಲರ್. ಸಮಯ ಆಗ್ತಾ ಇರೋದ್ರಿಂದ ನಾನು ಓಡ್ತಾ ಇದ್ದೀನಿ. ನೀವು ಇದ್ರ ಬಗ್ಗೆ ಮತ್ತೆ ಧ್ಯಾನ ಮಾಡಿ, ತುಂಬ ವಿಷಯಗಳು ಸಿಗುತ್ತೆ, ಆಯಿತಾ? ನೆಕ್ಸ್ಟ್ ಪಿಲ್ಲರ್ ಯಾವುದು ಗೊತ್ತಾ? ಎಂಡ್ಯೂರೆನ್ಸ್. ಎಂಡ್ಯೂರೆನ್ಸ್ ಅಂದ್ರೇನು? ತಾಳ್ಮೆ. ವೆರಿ ಸ್ಟ್ರಾಂಗ್ ಪಿಲ್ಲರ್. ಎಲ್ಲರಿಗೂ ಬೇಕಿದು, ಎಲ್ಲರಿಗೂ ಬೇಕು. ಈ ಒಂದು ಎಂಡ್ಯೂರೆನ್ಸ್ ಅಂತಕ್ಕಂಥದ್ದು, ಅಥವಾ ಸಹನೆ ಅಂತ ಹೇಳ್ಬೋದಾ? ಸಹನೆನ ತಾಳ್ಮೆನ? ತಾಳ್ಮೆಕ್ಕಿಂತ ಸಹನೆ. ಸಹನೆ ಅಂದರೆ ಎಂಡ್ಯೂರೆನ್ಸ್ ಮೀನ್ಸ್, ಫಾರ್ ಎಕ್ಸಾಂಪಲ್, ನೀವು ಒಂದು ಕ್ಯೂನಲ್ಲಿ ನಿಂತ್ಕೊಂಡಿದ್ದೀರಾ, ಒಂದು ಮಗುನ ಎತ್ಕೊಂಡು, ಒಂದು ದೊಡ್ಡ ಬುಟ್ಟಿ ತಲೆ ಮೇಲೆ ಹೊತ್ಕೊಂಡು ನಿಂತ್ಕೊಂಡಿದ್ದೀರಿ ಟಿಕೆಟ್ ತಗೊಳ್ಳಿಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀರಾ. ಬಟ್ ಈ ವೆಯ್ಟ್ ಹೊತ್ಕೊಂಡು ನೀವು ಬಿದ್ದು ಹೋಗ್ದೇನೆ ನೀವು ಕೊನೆ ತನಕ ಕ್ಯೂನಲ್ಲಿ ಹೀಗೆ ಹೋಗಿ ಟಿಕೆಟ್ ತಗೊಳ್ತೀರಿ. ಎಂಡ್ಯೂರೆನ್ಸ್. ಯು ಆರ್ ಎಂಡ್ಯೂರಿಂಗ್ ದಟ್ ಪೇಯ್ನ್, ದಟ್ ಸಫರಿಂಗ್, ದಟ್ ಆಗನಿ ವಿತೌಟ್ ಫಾಲಿಂಗ್ ಡೌನ್. ಬಿದ್ದು ಹೋಗದೆ, ಕುಸಿದು ಹೋಗದೆ, ನಿಮ್ಮ ಜೀವಿತದಲ್ಲಿ ಬರುವಂತಹ ಅವಮಾನಗಳು, ಕಷ್ಟಗಳು, ಇಲ್ಲ ಸಲ್ಲದ ಅಪವಾದಗಳು ಎಲ್ಲ ಕಡೆಯೂ ಇರುತ್ತಿದ್ದು. ಗಂಡ ಹೆಂಡತಿ ಮೇಲೆ ಸಂಶಯ ಪಡೋದು, ಹೆಂಡತಿ ಗಂಡನ ಮೇಲೆ ಸಂಶಯ ಪಡೋದು, ಓಕೆ, ದ್ವೇಷ ಮಾಡೋದು, ಅಥವಾ ಅವಮಾನ ಪಡಿಸುವಂಥದ್ದು, ಹೊಡೆಯುವಂಥದ್ದು, ತಿರಸ್ಕಾರ ಮಾಡುವಂಥದ್ದು, ಟಾರ್ಚರ್ ಕೊಡುವಂಥದ್ದು, ಇದು ಎಲ್ಲ ಕಡೆಗೂ ನಡೆಯುತ್ತೆ. ಆದರೆ ಇಫ್ ಯು ಹ್ಯಾವ್ ಎಂಡ್ಯೂರೆನ್ಸ್, ಈ ಒಂದು ಸಹನೆ ಅನ್ನೋದು ಒಂದು ಪಿಲ್ಲರ್ ನಿನ್ನ ಕುಟುಂಬದಲ್ಲಿದ್ದರೆ, ಇದನ್ನೆಲ್ಲ ಸಹಿಸ್ಕೊಂಡು ನೀನು ಹೀಗೆ ನಿಂತ್ಕೊಳ್ತೀಯ. ಈ ಭಾರ ಎಲ್ಲ ಹೊತ್ಕೊಂಡು ನೀನು ಕ್ಯೂನಲ್ಲಿ ಮುಂದಕ್ಕೆ ಹೋಗ್ತಾನೆ ಇರ್ತೀಯ. ನೀನು ಬಿಸಾಡೋದಿಲ್ಲ ಇದನ್ನೆಲ್ಲ ಹೊತ್ಕೊಂಡು ಮುಂದಕ್ಕೆ ಹೋಗ್ತೀಯ. ಕ್ರೈಸ್ತ ಜೀವನದಲ್ಲಿ ಎಂಡ್ಯೂರೆನ್ಸ್ಗೆ ತುಂಬ 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 ಬೆಲೆ ಇದೆ. ಸಹನೆ ಇದಿಲ್ಲದ ಕ್ರೈಸ್ತ ಜೀವನನೇ ಅಲ್ಲ. ಈ ಸಹನೆ ಪ್ರೊಡ್ಯೂಸ್ ಮಾಡೋದು ಯಾರು ಕೇಳಿದರೆ ಪವಿತ್ರಾತ್ಮರು. ಇಟ್ ಈಸ್ ದ ಫ್ರೂಟ್ ಆಫ್ ದ ಹೋಲಿ ಸ್ಪಿರಿಟ್
ಗಲೇಷಿಯನ್ಸ್ 5:22, ಗಲಾತ್ಯ 5:12 ನಾವು ಓದ್ತೀವಿ, ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ಸಂಯಮ, ಸದ್ಗುಣ ಅಂತೆಲ್ಲ ಓದಿದ್ದೀರಾ? ಹಾಂ, ಅಲ್ಲಿ ಸಂಯಮ ಇದೆಯಾ? ಎಂಡ್ಯೂರೆನ್ಸ್, ಪೇಷನ್ಸ್. ಪೇಷನ್ಸ್. ಈಗ ರೋಗಿಗಳು ನಾವು ಇಂಗ್ಲೀಷಲ್ಲಿ ಪೇಷಂಟ್ ಅಂತ ಕರಿತೀವಲ್ಲ, ಯಾಕೆ ಹೇಳಿ? ಹಾಂ, ಅವರು ಎಲ್ಲನೂ ಸಹಿಸ್ಕೋಬೇಕು. ಈ ನೋವು ಸಹಿಸ್ಕೊಂಡು, ಡಾಕ್ಟ್ರು ಕೂಡ ಇಂಜೆಕ್ಷನ್ನು ಸಹಿಸ್ಕೊಂಡು ಅಲ್ವಾ, ಅವ್ರದ್ದು ಕೂಡ ಫೀಸು, ಅವರು ಇಷ್ಟು ದುಡ್ಡು ಕಟ್ಟಿ ಅಂತ ಹೇಳ್ತಾರೆ, ಅದನ್ನು ಸಹಿಸ್ಕೊಂಡು, ಜೊತೆಗೆ ಅವರು ಇವರು ಅದು ಇದು ಮಾತಾಡ್ತಾರೆ, ಅದನ್ನು ಸಹಿಸ್ಕೊಂಡು, ಸೊಳ್ಳೆ ಕಚ್ಚೋದು ಸಹಿಸ್ಕೊಂಡು, ಆಸ್ಪತ್ರೆ ವಾಸನೆ ಸಹಿಸ್ಕೊಂಡು, ಮೈ ಮೇಲಿರೋ ಈ ಬಾಧೆಗಳನ್ನು ಸಹಿಸ್ಕೊಂಡು ಪ್ರಾಣ ಕಳ್ಕೊಳ್ಳದೆ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಸೊ ದೇ ಆರ್ ಪೇಷಂಟ್ಸ್. ವಿ ನೀಡ್ ಟು ಬಿ ಪೇಷಂಟ್. ಅಂದರೆ ರೋಗಿಗಳಾಗಬೇಕು ಅಂತ ಅಲ್ಲ. ಹಾಂ, ವಿ ಮಸ್ಟ್ ಹ್ಯಾವ್ ಪೇಷನ್ಸ್. ಸೊ ವಿ ನೀಡ್ ಟು ಬಿ ಪೇಷಂಟ್. ಈ ಪೇಷನ್ಸ್ ಅನ್ನೋದಿಲ್ಲದೆ ಇದ್ದರೆ ಖಂಡಿತವಾಗಲೂ ಈ ಸಹನೆ ಅನ್ನೋದು ಕ್ರೈಸ್ತ ಜೀವಿತದಲ್ಲಿ, ಅದರಲ್ಲಿ ಕ್ರೈಸ್ತ ಕುಟುಂಬದಲ್ಲಿ, ಕ್ರೈಸ್ತ ಸಭೆಗಳಲ್ಲಿ ನಮ್ಮಲ್ಲಿ ಇಲ್ಲದೆ ಇದ್ದರೆ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕುಸ್ತು ಬಿದ್ದು ಹೋಗ್ತೀವಿ. ನಾನು ಹೇಳಿದ್ನಲ್ಲ, ಅವಾಗ ಮಗುನ ಹಿಂಗೆ ಹೊತ್ಕೊಂಡು ಕ್ಯೂನಲ್ಲಿ ಹೋಗಿ ಟಿಕೆಟ್ ತೊಗೊಬರ್ಬೇಕು, ಆಗ ಮಾತ್ರ ಟ್ರೈನಲ್ಲಿ ಟ್ರಾವೆಲ್ ಮಾಡೋಕ್ಕಾಗತ್ತೆ. ಈಗ ಪೇಷನ್ಸ್ ಇಲ್ಲ ಅಂದರೆ ಮಗುನ ಬಿಸಾಡಬೇಕಾಗತ್ತೆ, ಆಮೇಲೆ ನೆಮ್ಮದಿ ಇರೋದಿಲ್ಲ. ಇಲ್ಲಾಂದರೆ ಅಲ್ಲಿರೋ ಹತ್ರ ಕುಸ್ತಿ ಮಾಡಬೇಕಾಗತ್ತೆ. ನೀವು ದಾರಿ ಬಿಡಿ, ನಾನು ಬೇಗ ಹೋಗ್ಬೇಕು, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ. ಪೇಷನ್ಸ್ ಅಂದರೆ ಒಬ್ಬರ ನಂತರ ಒಬ್ಬರು ಅಲ್ಲಿವರೆಗೂ ನಾನಿದ್ದೀನಿ ಹೀಗೆ ಹೊತ್ಕೊಂಡಿರ್ತೀನಿ, ಬೀಳಿಸೋದಿಲ್ಲ. ಇದು ಎಲ್ಲಿವರೆಗೂ ಬೇಕು ಗೊತ್ತಾ? ಸಾಯುವವರೆಗೂ, ಕೊನೆಯವರೆಗೂ, ಯೇಸು ಬರುವವರೆಗೂ ಈ ಪೇಷನ್ಸ್ ಬೇಕು. ಈಗ ಹೇಳಿದ 4 ಪಿಲ್ಲರ್ ನಮಗೆ ಒಂದೇ ಕಡೆ ಸಿಗುತ್ತೆ. ಯಾರಾದರೂ ಹೇಳ್ತೀರಾ? ಬೈಬಲಲ್ಲಿ ಒಂದೇ ಕಡೆ ಈ 4 ಪಿಲ್ಲರ್ ನಮಗೆ ಸಿಕ್ಬಿಡುತ್ತೆ, 1 by 1. ರೋಮನ್ಸ್ ಚಾಪ್ಟರ್ 5 ವರ್ಸ್ 1, 2, 3, 4, 5. ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ ನೋಡಿ, ಪವಿತ್ರಾತ್ಮರು ಎಷ್ಟು ಚೆನ್ನಾಗಿ ಜೋಡಿಸಿದಾರಲ್ಲ. ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ 5 ವಾಕ್ಯ 1, 2, 3, 4, 5. ಇದರಲ್ಲಿ ನಿಮಗೆ ಏಸು ಸಿಗ್ತಾರಾ? ಏಸು ಸಿಗ್ತಾರೆ. ಇದರಲ್ಲಿ ವಿಶ್ವಾಸ ಸಿಗುತ್ತಾ? ಸಿಗುತ್ತೆ. ಇದರಲ್ಲಿ ನಿರೀಕ್ಷೆ ಸಿಗುತ್ತಾ? ಸಿಗುತ್ತೆ. ಇದರಲ್ಲಿ ಸಹನೆ ಸಿಗುತ್ತಾ? 4 ಸಿಗುತ್ತಾ? ಓದ್ಬಿಡೋಣ, ಎಲ್ಲರೂ ಸೇರಿ ಓದಿ ನೋಡೋಣ ಜೋರಾಗಿ. ನಾನು ಓದ್ತೀನಿ, ನೀವು ಓದಿ, ಜೋರಾಗಿ ಓದಿ. ದೇವರ ಮಕ್ಕಳೆಲ್ಲ ಜೋರಾಗಿ ಓದಲಿ. ಹೀಗಿರಲಾಗಿ ವಿಶ್ವಾಸದ ಮೂಲಕ ದೇವರೊಡನೆ ಸತ್ಸಂಬಂಧದಲ್ಲಿರುವ ನಾವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ದೇವರೊಡನೆ ಶಾಂತಿ ಸಮಾಧಾನದಿಂದ ಇರುತ್ತೇವೆ. ವಿಶ್ವಾಸದ ಮೂಲಕ ನಾವು ದೈವಾನುಗ್ರಹವನ್ನು ಸವಿಯುವಂತೆ ಯೇಸು ಕ್ರಿಸ್ತರು ದಾರಿ ತೋರಿಸಿದರು. ನಾವೀಗ ನೆಲೆಗೊಂಡಿರುವುದು ಆ ಅನುಗ್ರಹದಲ್ಲಿಯೇ. ಆದ್ದರಿಂದಲೇ ದೇವರ ಮಹಿಮೆಯಲ್ಲಿ ನಾವು ಪಾಲುಗೊಳ್ಳುತ್ತೇವೆಂಬ ಭರವಸೆಯಿಂದ ಹೆಮ್ಮೆ ಪಡುತ್ತೇವೆ. ಅಷ್ಟೇ ಅಲ್ಲ, ನಮಗೆ ಬಂದೊದಗುವ ಕಷ್ಟ ಸಂಕಟಗಳಲ್ಲೂ ಹೆಮ್ಮೆ ಪಡುತ್ತೇವೆ. ಏಕೆಂದರೆ ಕಷ್ಟ ಸಂಕಟಗಳು ಸಹನೆಯನ್ನು, ಸಹನೆಯು ಸದ್ಗುಣವನ್ನು, ಸದ್ಗುಣವು ನಂಬಿಕೆ ನಿರೀಕ್ಷೆಯನ್ನು ಬೆಳೆಸುತ್ತದೆಂದು ನಾವು ಬಲ್ಲೆವು. ಈ ನಂಬಿಕೆ ನಿರೀಕ್ಷೆಯು ನಮಗಿರುವುದರಿಂದ ನಮಗೆ ಆಶಾಭಂಗ ಆಗುವುದಿಲ್ಲ. ಹಲ್ಲೇಲೂಯಾ, ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ಯೇಸು ಕ್ರಿಸ್ತರು ಸಿಕ್ಕಿದ ಮೇಲೇ ನೆಕ್ಸ್ಟು ಯಾಕೆಂದರೆ ವಿಶ್ವಾಸವನ್ನು ಹುಟ್ಟಿಸುವವರು, ಪೂರ್ತೀಕರಿಸುವವರು ಅವರೇ. ಅದಾದಮೇಲೆ ನಮಗೆ ಯೇಸು ಸಿಕ್ಕಿದ ಮೇಲೆ ವಿಶ್ವಾಸನೂ ಸಿಗುತ್ತೆ, ನಿರೀಕ್ಷೆನೂ ಸಿಗುತ್ತೆ. ಅದಕ್ಕೆ ಮುಖ್ಯ ಮೂಲೆಗಲ್ಲು ಯೇಸು. ಇದನ್ನು ತೆಗೆದುಬಿಟ್ರೆ ಎಲ್ಲ ಹೋಯ್ತು, ಯಾವ ಪಿಲ್ಲರು ವರ್ಕ್ ಆಗಲ್ಲ ಆಮೇಲೆ. ಓಕೆ, ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ದೇವರ ಅನುಗ್ರಹ ಯೇಸು. ಕಷ್ಟ ಸಂಕಟಗಳಲ್ಲಿ ಹೆಮ್ಮೆ ಪಡುತ್ತೇವೆ. ಕಷ್ಟ ಸಂಕಟಗಳು ನಮ್ಮಲ್ಲಿ ಏನನ್ನು ಉಂಟು ಮಾಡುತ್ತೆ?
ಸಫರಿಂಗ್ ಪ್ರೊಡ್ಯೂಸಸ್ ಎಂಡ್ಯೂರೆನ್ಸ್. ಸಫರಿಂಗ್ ಪ್ರೊಡ್ಯೂಸಸ್ ಎಂಡ್ಯೂರೆನ್ಸ್. ಯಾವ ಸಫರಿಂಗ್? ಕ್ರಿಶ್ಚಿಯನ್ ಸಫರಿಂಗ್. ಸಫರಿಂಗ್ ಫಾರ್ ದ ಸೇಕ್ ಆಫ್ ಯುವರ್ ಹೋಪ್. ಸಫರಿಂಗ್ ಫಾರ್ ದ ಸೇಕ್ ಆಫ್ ಯುವರ್ ಫೇತ್. ಸಫರಿಂಗ್ ಫಾರ್ ದ ಸೇಕ್ ಆಫ್ ಜೀಸಸ್ ಕ್ರೈಸ್ಟ್ ದ ಕಾರ್ನರ್ ಸ್ಟೋನ್. ನಿನ್ನ ವಿಶ್ವಾಸದ ನಿಮಿತ್ತ, ಆ ನಿರೀಕ್ಷೆಯ ಜೀವಿತದ ನಿಮಿತ್ತ, ಯೇಸು ನಾಮದ ನಿಮಿತ್ತ ಬರುವ ಕಷ್ಟ ಸಂಕಟಗಳು ಸಹಿಸಿಕೊಂಡಾಗ ಅದು ನಮ್ಮಲ್ಲಿ ಪ್ರೊಡ್ಯೂಸ್ ಮಾಡುವ ಫ್ರೂಟೇ ಪೇಷನ್ಸ್, ಸಹನೆ. ಈ ಪಿಲ್ಲರ್ ಬೇಕು, ಇದನ್ನು ಬಿಲ್ಡ್ ಮಾಡಬೇಕು, ನಾವೇ ಬಿಲ್ಡ್ ಮಾಡಬೇಕು. ಓಕೆ, ಈಗ ಕೊನೆಯದಾಗಿ ಫೈನಲ್ ಪಿಲ್ಲರ್. ಈ 5 ಪಿಲ್ಲರಲ್ಲಿ ಫೈನಲ್ ಪಿಲ್ಲರ್. ನೀವು ಬೇಕಾದರೆ ಕಂಟಿನ್ಯೂ ಮಾಡ್ಕೋಬೋದು, ಪಿಲ್ಲರ್ಸ್ನ ಆ್ಯಡ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಓಕೆ, ಪ್ರೇಯರ್. ಪ್ರೇ ಆಲ್ವೇಸ್ ಅನ್ಸೀಸಿಂಗ್ಲಿ. ನಿರಂತರವಾಗಿ ಪ್ರಾರ್ಥಿಸಿರಿ. ಪ್ರೇ, ಪ್ರಾರ್ಥನೆ. ಪ್ರೇ ಇನ್ ದ ಸ್ಪಿರಿಟ್, ಆತ್ಮದಲ್ಲಿ ಪ್ರಾರ್ಥಿಸಿರಿ. ನಮಗೆ ಗೊತ್ತು, ಯೇಸು ಕ್ರಿಸ್ತರು ಒಂದು ನಿರೀಕ್ಷೆ ಇಟ್ಕೊಂಡು ಈ ಭೂಮಿಗೆ ಬಂದರು. ಯೇಸು ಕ್ರಿಸ್ತರು ವಿಶ್ವಾಸದಲ್ಲಿ ಬದುಕಿದರು, ನಂಬಿಕಸ್ಥನಾಗಿ ಬದುಕಿದರು. ಎಲ್ಲವನ್ನು ಅವರು ಸಹಿಸಿಕೊಂಡ್ರು. ಎಲ್ಲದಕ್ಕೂ ಅವರಿಗೆ ಶಕ್ತಿ ಪ್ರಾರ್ಥನೆ ಮುಖಾಂತರ ಅವರು ಪಡ್ಕೊಂಡ್ರು. ಆ ಶಿಲುಬೆ ಒಂದು ಮರಣದಲ್ಲಿ ಅವರು ತುಂಬ ಸಹಿಸಬೇಕಾಗಿ ಬಂತು. ಬಿಟ್ಟು ಕೊಡದೇನೆ ಶಿಲುಬೆಯ ಮೇಲೆ ಸಹಿಸಿಕೊಂಡು ಪ್ರಾಣಾರ್ಪಣೆ ಮಾಡಿ ಪುನರುತ್ಥಾನ ಆಗಬೇಕಾಗಿತ್ತು. ಅದಕ್ಕೆಲ್ಲ ಅವ್ರಿಗೆ ಶಕ್ತಿ ಬೇಕಾಗಿತ್ತು. ಅವ್ರೇನು ಮಾಡಿದರು ಗೊತ್ತಾ? ಪ್ರಾರ್ಥಿಸಿದರು. ಅದರಿಂದ ಈ ಲೋಕದಲ್ಲಿ ನಾವು ಕ್ರೈಸ್ತ ಕುಟುಂಬವಾಗಿ ಜೀವಿಸುವಾಗ ಸೈತಾನನಿಂದ, ಲೋಕದಿಂದ ಅನೇಕ ರೀತಿಯ ಶೋಧನೆಗಳು ಬರುತ್ತೆ. ಪ್ರತಿದಿನ ಬರುತ್ತೆ, ವರ್ಷಕ್ಕೊಂದು ಸರಿ ಅಲ್ಲ. ಅದರಿಂದ ಯಾರೂ ಕೂಡ ಆತ್ಮಿಕ ನಿದ್ರೆಯಲ್ಲಿರಬಾರ್ದು. ಎಲ್ಲ ಸರಿಯಾಗಿ ಆಗ್ಬಿಡುತ್ತೆ ಅಂತ ನಾವು ಮೋಸ ಹೋಗಬಾರ್ದು. ವಾಚ್ ಆ್ಯಂಡ್ ಪ್ರೇ. ಯೇಸು ಏನು ಹೇಳ್ತಾರೆ? ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ. ಯಾಕೆ ಪ್ರಾರ್ಥಿಸ್ಬೇಕಂದ್ರೆ ಶೋಧನೆಗೆ ನೀವು ಒಳಗಾಗಬಾರ್ದು. ಯಾವ ಶೋಧನೆ? ನಿತ್ಯ ಜೀವದಿಂದ ಬೇರ್ಪಡುವ ಶೋಧನೆ, ಬೇರೆ ಯಾವುದೂ ಅಲ್ಲ. ನಿತ್ಯ ಜೀವದಿಂದ ಬೇರ್ಪಡುವ ಶೋಧನೆ, ಆ ನಿರೀಕ್ಷೆ ಕಳೆದುಕೊಳ್ಳುವಂಥ ಶೋಧನೆ, ಯೇಸು ಕ್ರಿಸ್ತರನ್ನು ತಿರಸ್ಕಾರ ಮಾಡಿ ಅವರನ್ನು ವಿರೋಧಿಸಿ ಹೋಗುವಂತಹ ಶೋಧನೆ ಬರುತ್ತಾ ಕೇಳಿದರೆ ಖಂಡಿತವಾಗಲೂ ಬರುವ ಸಾಧ್ಯತೆಗಳಿದೆ. ಇದು ನಮ್ಮ ಕುಟುಂಬದ ಒಳಗಡೆ ಬರಬಾರ್ದು, ನಮ್ಮ ಮನೆ ಒಳಗಡೆ ಬರಬಾರ್ದು, ನಮ್ಮ ಮಕ್ಕಳಲ್ಲಿ ಬರಬಾರ್ದು, ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಈ ಶೋಧನೆ ಬರಬಾರ್ದು. ಅದಕ್ಕೆ ಯೇಸು ಹೇಳ್ತಾರೆ ಏನಂತ? ವಾಚ್ ಆ್ಯಂಡ್ ಪ್ರೇ ಸೊ ದಟ್ ಯು ಮೇ ನಾಟ್ ಫಾಲ್ ಇನ್ ಟು ದ ಟೆಂಪ್ಟೇಷನ್. ಲೂಕನ ಶುಭ ಸಂದೇಶ 22ನೇ ಅಧ್ಯಾಯದಲ್ಲಿ 40ನೇ ವಾಕ್ಯದಲ್ಲೂ ಹೇಳ್ತಾರೆ, 46ನೇ ವಾಕ್ಯದಲ್ಲೂ ಹೇಳ್ತಾರೆ. ಇಂದು ನಮಗೆಲ್ಲರಿಗೂ ಸೇರಿಸಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಈ ವಾಕ್ಯ ಓದಿ ನಾವು ಧ್ಯಾನಿಸೋಣ. ಸಿಗ್ತಾ? ಲೂಕ್ ಚಾಪ್ಟರ್ 22 ವರ್ಸ್ 40 and 46. ಯೇಸು ಶಿಷ್ಯರಿಗೆ ಹೇಳ್ತಾರೆ, ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿರಿ. 46. ಇದನ್ನು ಕಂಡು ನೀವು ನಿದ್ರಿಸುತ್ತೀರೇನೋ? ನೀವಿನ್ನೂ ನಿದ್ರೆ ಮಾಡ್ತಾ ಇದ್ದೀರಾ ಆರಾಮಾಗಿ. ಎದ್ದು ನೀವು ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿ. ಅವೇಕ್, ಎಚ್ಚರಗೊಳ್ಳಿ. ಎಚ್ಚರಗೊಂಡು ಪ್ರಾರ್ಥನೆ ಮಾಡಿ, ಪ್ರಲೋಭನೆಗೆ ಒಳಗಾಗದಂತೆ ನಿರಂತರವಾಗಿ ನೀವು ಪ್ರಾರ್ಥನೆ ಮಾಡಿ. ಯಾಕೆಂದರೆ ಈ ಪೇಷನ್ಸ್ ಅನ್ನೋದು ನಮ್ಮಲ್ಲಿ ಸುಮ್ಮನೆ ಬರೋದಿಲ್ಲ. ಈ ಹೋಪ್ ನಮ್ಮಲ್ಲಿ ಸ್ಥಿರವಾಗಿ ನಿಲ್ಲಬೇಕು, ವಿಶ್ವಾಸದಲ್ಲಿ ನಾವು ಬಲಗೊಳ್ಬೇಕು. ಇದಕ್ಕೆಲ್ಲ ಸಪೋರ್ಟ್ ಮಾಡೋದೇ ಪ್ರೇಯರ್. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ 5 ಪಿಲ್ಲರನ್ನು ನಾವು ನಮ್ಮ ಹೃದಯದಲ್ಲಿಟ್ಟುಕೊಂಡು ಅನುದಿನದ ನಮ್ಮ ಕುಟುಂಬ ಜೀವಿತದಲ್ಲಿ, ವೈಯಕ್ತಿಕ ಜೀವನದಲ್ಲಿ, ನಮ್ಮ ಸೇವಾ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಬದುಕೋದಾದರೆ ಖಂಡಿತವಾಗಲೂ
ನಾವು ನಾಶವಾಗಿ ಹೋಗೋದಿಲ್ಲ, ನಾವು ಆಶೀರ್ವಾದವಾಗ್ತೀವಿ. ದೇವರು ಕೊಟ್ಟಂಥ ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಭವಿಸುತ್ತಾ ನಮ್ಮ ಕುಟುಂಬ ಜೀವನ ಒಂದು ದೊಡ್ಡ ಸಾಕ್ಷಿ ಕುಟುಂಬ ಆಗುತ್ತೆ. ನಮ್ಮ ಕುಟುಂಬದ ಮುಖಾಂತರ ಅನೇಕರು ಯೇಸುವನ್ನು ಕಂಡುಕೊಳ್ತಾರೆ. ಅದಾಗಬೇಕಾದ್ರೆ ಈ ಪಿಲ್ಲರ್ಸ್ಗಳು ನಮ್ಮ ಜೀವನದಲ್ಲಿ ಬೇಕೇ ಬೇಕು. ಇದಾಗದೇ ಇದ್ದರೆ ನಮ್ಮ ಜೀವನ ಒಂದು ರೀತಿ ಕಸದ ತೊಟ್ಟಿ ಥರ ಆಗೋಗುತ್ತೆ, ವೇಸ್ಟ್, ಗುಡ್ ಫಾರ್ ನಥಿಂಗ್. ಎಲ್ಲ ಇದೆ, ಆದರೆ ಈ ಪಿಲ್ಲರ್ಸ್ಗಳಿಲ್ಲ, ಈ ಆತ್ಮಿಕ ಪಿಲ್ಲರ್ಸ್ಗಳಿಲ್ಲ ಅಂದರೆ ಖಂಡಿತ ನಮ್ಮ ಕುಟುಂಬ ಸ್ಟ್ರಾಂಗ್ ಆಗೋದಿಲ್ಲ, ನಮ್ಮ ಸಂಬಂಧಗಳು ಸ್ಟ್ರಾಂಗ್ ಆಗೋದಿಲ್ಲ. ಯಾವುದೆಲ್ಲ ಪಿಲ್ಲರ್ಸ್ ನಮಗೆ ದೇವರು ಈ ದಿನ ಕೊಟ್ಟಿದ್ದಾರೆ? ಜೀಸಸ್ ಕ್ರೈಸ್ಟ್ ಇಸ್ ದ ಫಸ್ಟ್ ಪಿಲ್ಲರ್. ಫೇತ್ ದ ಸೆಕೆಂಡ್ ಪಿಲ್ಲರ್. ವಿಶ್ವಾಸ, ನಿರೀಕ್ಷೆ ಅಥವಾ ಭರವಸೆ, ಹೋಪ್. ಸಹನೆ, ಪೇಷನ್ಸ್. ಪ್ರಾರ್ಥನೆ. ನೀವು ಹೇಳಿ ನೋಡೋಣ ಒಂದ್ಸರಿ ಎಲ್ಲರೂ. ಯೇಸು ಅಥವಾ ದೇವರ ವಾಕ್ಯ. ಓಕೆ, ಕ್ರೈಸ್ಟ್ ಸೆಂಟರ್ಡ್, ವರ್ಡ್ ಸೆಂಟರ್ಡ್. ಓಕೆ, ಕ್ರಿಸ್ತ ಕೇಂದ್ರಿತ, ಯೇಸು ಕೇಂದ್ರಿತ, ವಾಕ್ಯ ಆಧಾರಿತ ಜೀವನ ಫಸ್ಟ್ ಪಿಲ್ಲರ್. ವರ್ಷಕ್ಕೊಂದ್ಸರಿ ಅಲ್ಲ, ಎವ್ರಿ ಡೇ. ಇದೇ ನಮ್ಮ ಜೀವನ, ಬೇರೆ ಏನಿದೆ? ನಾವು ಪ್ರಯಾಣದಲ್ಲಿದ್ದೇವೆ. ನಾವಿಲ್ಲಿ ಹೊತ್ಕೊಂಡು ಹೋಗೋದು ಏನೂ ಇಲ್ಲ, ಮಾಡೋದು ಏನೂ ಇಲ್ಲ. ಇಲ್ಲಿ ಏನು ಮಾಡೋದು? ಮೂರ್ಖತನ. ಈ ಲೋಕದ ಜನ ಎಲ್ಲ ಮಾಡ್ತಾರೆ, ನಮಗೇನು ಮಾಡಲಿಕ್ಕಿದೆ? ಇಲ್ಲಿ ಏನಿದೆ ಮಾಡಲಿಕ್ಕೆ? ನಾವೆಲ್ಲಿನ ಪ್ರಜೆಗಳು? ಅದರಿಂದ ಈ ಪಿಲ್ಲರ್ಸ್ ನಾವು ನೆನ್ಪಿಟ್ಕೋಬೇಕು. ಓಕೆ, ಕ್ರೈಸ್ಟ್ ಸೆಂಟರ್ಡ್, ಯೇಸು ಕೇಂದ್ರಿತ, ವಿಶ್ವಾಸ. ಯಾಕೆ ಅಂದರೆ ನಿತ್ಯ ಜೀವ. ಓಕೆ, ನಿರೀಕ್ಷೆ, ಸಹನೆ, ಪ್ರಾರ್ಥನೆ. ಪ್ರೈಸ್ ದಿ ಲಾರ್ಡ್. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಲು ಶಿಷ್ಯರಿಗೆ ಒಂದು ಮಾಡೆಲ್ ಕೊಟ್ಟರು. ಆ ಮಾಡೆಲ್ ಪ್ರೇಯರ್ನಲ್ಲಿ ಒಂದು ವಿಷಯ ಇದೆ. ಏನಿದೆ ಅಂದರೆ, ನಿಮ್ಮ ಇಚ್ಛೆ ಸ್ವರ್ಗದಲ್ಲಿ ಏನೋ ಅದೇ ಭೂಮಿಯಲ್ಲೂ ಆಗಲಿ. ಇದೇ ನಮ್ಮ ಪ್ರಾರ್ಥನೆ ಆಗಬೇಕು.